ಎಲ್ಲೆಡೆ ಎ ಕಾರುಬಾರು ಶುರುವಾಗಿದೆ. ಅದರಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಶುರುವಾಗಿರುವಂಥದ್ದು ಎಲ್ರಿಗೂ ನಂಬುವಂಥ ವಿಷಯ. ಆದರೆ ಅಚ್ಚರಿ ಮೂಡಿಸೋದು ಏನಂತ ಹೇಳಿದ್ರೆ, ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲೇ ಕನ್ನಡ ಸಿನಿಮಾ AI ಮೂಲಕ ಒಂದು ಸಿನಿಮಾ ಬರ್ತಾ ಇದೆ. ಅದುವೇ ಲವ್ ಯು ಅನ್ನೋವಂಥದ್ದು. ವಿಶ್ವದಲ್ಲೇ ಮೊಟ್ಟ ಮೊದಲ AI ಸಿನಿಮಾ ಲವ್ ಯು ಆಗಿರೋವಂಥದ್ದು. ಸೊ ಈ ಸಿನಿಮಾದ ವಿಶೇಷತೆ ಏನು, ಜೊತೆಗೆ ಈ ಸಿನಿಮಾ ಯಾಕೆ AI ಮೂಲಕನೇ ಬರ್ತಾ ಇದೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಪ್ರಶ್ನೆಗಳಿಗೆ ಇವತ್ತು ಉತ್ತರಿಸೋಕೆ ಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕ ನರಸಿಂಹಮೂರ್ತಿ ಅವರು ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. AI ಡೈರೆಕ್ಟರ್ ಅಂತ ಕರಿಬೇಕಾ ನಿಮ್ಮ ನಿನ್ಮೇಲೆ? ನರಸಿಂಹಮೂರ್ತಿ ನರಸಿಂಹಮೂರ್ತಿ ಇದು ನರಸಿಂಹಮೂರ್ತಿ. AI ಅನ್ನುವಂಥದ್ದು ಎಲ್ರಿಗೂ ಗೊತ್ತಿತ್ತು ಸರ್. ಜೊತೆಗೆ ಎಲ್ಲೋ ಮುಂದೆ AI ಅನ್ನುವಂಥದ್ದು ಹೊಡ್ತಾ ಕೊಡುತ್ತೆ ಅನ್ನುವಂಥದ್ದು ಗೊತ್ತಿತ್ತು. ಈ ವಿಚಾರ ಪ್ಲಸ್ ಪಾಯಿಂಟ್ ಕೂಡ ಹೌದು, ಮೈನಸ್ ಕೂಡ ಹೌದು. ಸೊ ಮೊದಲೇದಾಗಿ ಈ ಜರ್ನಿ ಹೇಗೆ? ಈಗ ನಂದು 3ನೇ ಸಿನಿಮಾ ಇದು. ಮೊದಲನೇದು ಗರುಡಾಕ್ಷ, 2ನೇದು ಕಂಟೈನರು, ಇದು 3ನೇ ಸಿನಿಮಾ. ಇನ್ನು ಲೈನಪ್ ಇದ್ದ 3 ಸಿನಿಮಾ ನಮ್ಮದು ರೆಗ್ಯುಲರ್ ಸಿನಿಮಾ. ಇದು ಒಂದು ಸ್ಪೆಷಲ್ ಏನೋ ಮಾಡೋಣ ಕನ್ನಡದಿಂದ ಅಂತ ರಿಸರ್ಚ್ ಮಾಡಿದಾಗ ಹಾಲಿವುಡ್ಡು ಹಿಂದಿಲಿ ಯಾರೋ ಒಂದು AI ಮಾಡಬೇಕು ಅಂತ ರೆಡಿ ಮಾಡ್ತಾವ್ರೆ. ಅದು ಫುಲ್ AI ಇಲ್ಲ, ಪಾರ್ಶಿಯಲಿ AI ಮಾಡಬೇಕು ಅಂತವ್ರೆ. ನಮ್ಮ ಇಂಜಿನಿಯರ್ಗೆ ಹೇಳಿದೆ ನಾವು AI ಮಾಡ್ಬೋದು ನೋಡಿ ಅಂತ. ಅವರು ಅದಕ್ಕೆ ಸಹಕಾರ ಕೊಟ್ಟು ನಾವು 6 ತಿಂಗಳು ರಿಸರ್ಚ್ ಮಾಡಿ 6 ತಿಂಗಳು ಪ್ರೊಡಕ್ಷನ್ ಮಾಡಿ ಒಂದು ಕನ್ನಡ ಸಿನಿಮಾನೇ ಮಾಡಬೇಕು ಅಂತ. ಅದು ಹಲವಾರು ಸವಾಲುಗಳು ಬಂದು ಅದು 6 ತಿಂಗಳು ನಾವು ಅದನ್ನ ಸ್ಟಡಿ ಮಾಡಿ ಕಲಿತು ನಂತರ ಒಂದೊಂದೇ ಸೀನನ್ನು ಜೋಡಿಸ್ಬೇಕು ಅಂತಂದರೆ ಇದಾಯಿತು. 6 ತಿಂಗಳು ಕಷ್ಟಪಟ್ಟು ಮತ್ತು ಇದು AI ಮಾಡಬೇಕು ಅಂದರೆ ಈಗ ಎಲ್ಲ ಕ್ಷೇತ್ರದಲ್ಲಿ AI ಬರ್ತದೆ. ಮುಂದೆ ಎಲ್ಲ ಈ ಬ್ಯಾಂಕಿಂಗ್ ಕ್ಷೇತ್ರ, ವಿಮಾ ಕ್ಷೇತ್ರ, ಈವನ್ನು ಮುಂದೆ ಡ್ರೈವರ್ಲೆಸ್ಸು ಕಾರು ಬರ್ತದೆ ಇದು ಅಂತ ಒಂದು ಇದಿತ್ತು. ಅದು ಬಂದಿದೆ ಅಂದ AI ಪ್ರತಿಯೊಂದು ಕನ್ನಡದಲ್ಲಿ ಮಾಡಿದ್ರೆ ಒಂದು ಕನ್ನಡಾಂಬೆಗೆ ಒಂದು ನಾವು ಸಲ್ಲಿಸೋ ಒಂದು ಸೇವೆ ಅಂತ ತಿಳ್ಕೊಂಡು AI ಮಾಡಬೇಕು ಅಂತ. ಇದರಲ್ಲಿ ನಮಗೆ ಸೀನ್ ವೈಸು ಮತ್ತು ಅದು ಕ್ಯಾರೆಕ್ಟರ್ ವೈಸು ಸ್ವಲ್ಪ ಪರವಾಗಿಲ್ಲ. ಆದರೆ ಧ್ವನಿಲಿ ಸ್ವಲ್ಪ ನ್ಯೂನತೆ ಕಂಡು ಬಂತು. ಧ್ವನಿ ಸ್ವಲ್ಪ ಲ್ಯಾಗ್ ಬರ್ತದೆ. ಇದು ಅಂದರೆ ನಮ್ಮ ಪ್ರಾಂಪ್ಟು ಅದು ಸರಿಯಾಗಿ ಕನ್ನಡ ಅರ್ಥ ಅದಕ್ಕೆ ಸರಿಯಾಗಿ ಅದು ಇದು ಮಾಡಲ್ಲ. ಆದ್ರೂ ಇವರು ನಮ್ಮ ಇಂಜಿನಿಯರ್ ಹೇಳಿದ್ರು, ಇಲ್ಲ ಇದನ್ನ ಡಬ್ ಮಾಡ್ಸೋಣ, ಡಬ್ ಮಾಡಿಸಿ ಮಾಡೋಣ. ಇಲ್ಲ ಬೇಡ, ಪೂರ್ತಿ AI ಇರಲಿ, ಪೂರ್ತಿ ಏನೇ ನ್ಯೂನತೆ ಬಂದರೂ ಅದನ್ನ ಒಪ್ಕೊಳ್ಳೋಣ, ನ್ಯೂನತೆ ಬಂದು ಮುಂದೆ ಸರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೂರ್ತಿ ಸಂಪೂರ್ಣವಾಗಿ ಇದು ಕತೆ, ಚಿತ್ರಕಥೆ, ಎಡಿಟಿಂಗು ಇಷ್ಟು 3 ಬಿಟ್ಟು ಇನ್ನು ಸಂಪೂರ್ಣವಾಗಿ ಏನಿದೆ ಕತೆ, ಚಿತ್ರಕಥೆ, ಎಡಿಟಿಂಗು ಅವರು ಇಂಜಿನಿಯರು ಮತ್ತು ಎಡಿಟರು. ಕತೆ, ಚಿತ್ರಕಥೆ ನಂದು ಪ್ರೊಡ್ಯೂಸರ್. ಈಗ ಒಂದು ಗೊತ್ತಾಯಿತು ಏನಂತ ಹೇಳಿದ್ರೆ, ಒಂದು 10 ಲಕ್ಷದ ಒಳಗಡೆ ಈ ಸಿನಿಮಾ ಮಾಡಿರುವಂಥದ್ದು ನೀವು. ಅಂದರೆ ಏನಾದರೂ ಅಕಸ್ಮಾತ್ ಕಲಾವಿದರನ್ನೆಲ್ಲ ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕಿತ್ತು ಈ ಕತೆ ಅನ್ನೋ ಹಂಗಿದ್ರೆ ಎಷ್ಟು ಆಗಬಹುದಿತ್ತು? ತುಂಬ ನಾರ್ಮಲ್ ಗೊತ್ತಲ್ಲ ನಿಮಗೆ, ಕೋಟಿ, 1.5 ಕೋಟಿ ನಮ್ಮ ಆ ಸೀನ್ರಿ, ಬಜೆಟ್ಟು, ನಾವು ಸಂಭಾವನೆ, ನಾವು ಕಲಾವಿದರು ಕೊಡೋ ಒಂದು ಟ್ರೀಟ್ಮೆಂಟು ಎಲ್ಲ ಒಳಗೊಂಡಿರ್ತದೆ. ಇದು 10 ಲಕ್ಷ ಬರೀ ನಮ್ಮದು ಸಾಫ್ಟ್ವೇರು ಅದು ಚಾರ್ಜ್ ಅಷ್ಟೇ. ನಮ್ಮ ಸ್ಟುಡಿಯೋ ಚಾರ್ಜ್, ನಮ್ಮ ಸೇವೆನ ನಾವು ಕನ್ನಡಾಂಬೆಗೆ ಬಿಟ್ಟಿದ್ದೀವಿ, ಕನ್ನಡ ಸೇವೆ ಅಂತಲೇ ಮಾಡ್ತಾಯಿದ್ದೀವಿ. ನಮ್ಮದು ಯಾವುದು ಸಂಭಾವನೆ ಆಗಲಿ, ನಮ್ಮ ಇಂಜಿನಿಯರ್ ಸಂಭಾವನೆ ಏನೂ ತಗೊಂಡಿಲ್ಲ. ಬರೀ ಆ ಸಾಫ್ಟ್ವೇರ್ ಏನು ಪರ್ಚೇಸ್ ಮಾಡಿದ್ವಿ, ಅದು ಏನು ನಾವು ಬೈ ಮಾಡಿದ್ವಿ ಅದಕ್ಕೆ ಮಾತ್ರ 10 ಲಕ್ಷ. ನಮ್ಮ ಸೇವೆ ಎಲ್ಲ ಕನ್ನಡಾಂಬೆಗೆ. ಒಂದು 4-5 ಸಾಫ್ಟ್ವೇರ್ ಯೂಸ್ ಮಾಡಿದ್ದೀವಿ, ಅದು ನಮ್ಮ ಇಂಜಿನಿಯರ್ ಹೇಳ್ತಾರೆ. ಈಗ ಹೇಳಿದ್ರಿ ಕೋಟಿ ರೂಪಾಯಿ ಬೇಕಾಗುತ್ತೆ, ಅಕಸ್ಮಾತ್ ಏನಾದರೂ ಕಲಾವಿದರನ್ನೆಲ್ಲ ಇಟ್ಕೊಂಡು ಮಾಡೋದಾದರೆ ಅದು ನಿಜವಾಗ್ಲೂ ಹೌದು. ಯಾಕಂತ ಹೇಳಿದ್ರೆ ಈಗ ಸಿನಿಮಾ ಮಾಡೋದಕ್ಕೂ ಹೆಚ್ಚಾಗಿ ಪ್ರಮೋಷನ್ಗೆ ದುಡ್ಡು ಬೇಕಾಗಿರೋವಂಥದ್ದು. ಆದರೂ ಕತೆ ಬರಿಬೇಕಾದ್ರೆ ಈ ಹೀರೋಯಿನ್ ಅಂತ ಏನಾದರೂ ನೆನ್ಪಿಟ್ಕೊಂಡು ಆ ಥರ ಯೋಚನೆ ಮಾಡಿ ಬರೆದ್ರೆ, ಅಥವಾ AI ಅಂತಲೇ ಅದನ್ನು ಬರೆದಿದ್ದ ಕತೆನ? ಇದು ಫಸ್ಟ್ ಕತೆ ರೆಡಿ ಮಾಡಿ ವಿತ್ ಡೈಲಾಗ್ ರೆಡಿ ಇರಬೇಕು. ವಿತ್ ಡೈಲಾಗು ಮತ್ತು ಸೀನ್ ವೈಸು. ಈಗ ಒಬ್ಬ ಹೀರೋ ಅಂದರೆ ಈಗ ಒಂದು 30 ವರ್ಷದ ತರುಣ ಪ್ರಾಂಪ್ಟ್ ಕೊಡಬೇಕು. ಅದು ಒಂದು ಫೋಟೋ ಕೊಡ್ತೆ. ಸ್ಕಿನ್ ಕಲರ್ ಇದೇ ಬೇಕು, ನಮಗೆ ಇದೇ ಬೇಕು, ಕಣ್ಣು ಬ್ರೈಟ್ನೆಸ್ ಇದೇ ಥರ ಬರಬೇಕು, ಇದೇ ಥರ ಡ್ರೆಸ್ ಹಾಕಂದ್ರೆ ಪ್ರಾಂಪ್ಟ್ ಕೊಡ್ತಾ ಇರಬೇಕು. ಅದು ಒಂದು ಪ್ರಾಂಪ್ಟ್ ಕೂಡ 10,000 ಕಾಪಿಗಳನ್ನ ಅದು ಜೋಡಿಸ್ತದೆ, 10,000 ಇಮೇಜಸ್ ಜೋಡಿಸ್ತದೆ. ಅದರಲ್ಲೂ ಒಂದು ಆಯ್ಕೆ ಮಾಡ್ಕೊಬೇಕು. ಅದಕ್ಕೆ ಅದು ಮತ್ತು ಕಲರು, ಡ್ರೆಸ್ಸು, ಹೈಟು ಇದೆಲ್ಲ ಇಮೇಜ್ ಮಾಡಿ ಒಂದು ಫೈನಲ್ ಒಂದು ಕ್ಯಾರೆಕ್ಟರ್ ಬರ್ತದೆ. ನಂತರ ಹೀರೋಯಿಂದು ಅವ್ರ ತಂದೆ ಆದ ಕ್ಯಾರೆಕ್ಟರ್ ಒಂದು 15 ಕ್ಯಾರೆಕ್ಟರ್ ಇದೆ, ಅದೆಲ್ಲ ಇದೇ ಥರ ಮಾಡಿದ್ದು. ಈಗ ಹೊಸಬ್ರೇನೋ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೊಸತನ ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಬಟ್ ನೀವು ಆಲ್ರೆಡಿ 2 ಸಿನಿಮಾ ಮಾಡಿದ್ದೀರಾ, ಅನುಭವ ಇದೆ ನಿಮಗೆ. ಆದ್ರೂ AI ಸಿನಿಮಾ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಕನ್ನಡ ಸೇವೆ,
ಒಂದು ಮೈಲಿಗಲ್ಲಾಗಿರಬೇಕು, ನಮ್ಮ ಹೆಸರು ಶಾಶ್ವತವಾಗಿರಬೇಕು ಅಂತ ಮಾಡಿದ್ವಿ. ಮಾಡಬೇಕು ಅಂತ ಒಂದು ಇದು ಮಾಡಿದ್ದೆ. ಈಗ ಸರ್ ಹೆಂಗೋ ತೋರಿಸ್ಕೊಟ್ಬಿಟ್ಟಿದ್ದೀರಾ ಸಿನಿಮಾ ಮಾಡ್ಬೋದು ಅಂತ. ಇದೇ ರೀತಿ ಕಂಟಿನ್ಯೂ ಆದರೆ ಹೊಡೆತ ಬೀಳಲ್ವಾ ಅಂತ? ಇಲ್ಲ, ಬೀಳಲ್ಲ. ಈಗೆಲ್ಲ ಅವರು ತೊಡಗಿಸ್ಕೊಬೇಕು. ಈಗ ಏನು ಆಲ್ರೆಡಿ ಸಿನಿಮಾ ಕ್ಷೇತ್ರದಿದ್ದಾರೆ, ಪ್ರತಿಯೊಬ್ಬರು ಅವರು ತೊಡಗಿಸ್ಕೊಬೋದು. ಈಗ ನಿಮ್ಮ ಇಮೇಜ್ ಕೊಟ್ಟು ನಾವು ನಿಮ್ಮನ್ನು ಹೀರೋಯಿನ್ ಮಾಡಿಬಿಡ್ತೀವಿ. ನೀವು ಸಹಕಾರ ಕೊಟ್ಟು ನಿಮ್ಮದು ಸಿನಿಮಾ ಆಗ್ತದಲ್ಲ. ಈಗ ಎಲ್ಲ ಕಲಾವಿದರು ಅವರು ಇಮೇಜ್ ಇಟ್ಕೊಂಡೆ ಮಾಡ್ಕೊಬೋದು ಸಿನಿಮಾ. ಇನ್ನೂ ಈಸಿ ಆಗ್ತದೆ, ಇನ್ನೂ ಬೆಳೀತದೆ. ಕನ್ನಡ ಚಿತ್ರರಂಗನೇ ಇಡೀ ಭಾರತೀಯ ಚಿತ್ರರಂಗನ ಮುನ್ನಡೆಸೋ ಕಾಲ ಬರ್ತದೆ. ಅಂದರೆ ಈಗ ಎಷ್ಟೋ ಕಲಾವಿದರು ಇರ್ತಾರೆ, 1,000 ಜನ ಇರ್ಬೋದು ಅಥವಾ 500 ಜನ ಆದರೂ ಇರ್ಬೋದು, ಒಂದು ಮಿನಿಮಮ್ ಒಂದು ಸಿನಿಮಾ ಅಂತ ಹೇಳಿದ್ರೆ. ಆ ರೀತಿ ಕಲಾವಿದರು ಇಟ್ಕೊಂಡು ಅವರು ಹೊಟ್ಟೆಪಾಡು ಎಲ್ಲ ನಡೀತಾ ಇರುತ್ತೆ. ಆದರೆ ನೀವು ಈ ರೀತಿ AI ಸಿನಿಮಾ ತೊಗೊಂಡು ಬರೋದ್ರಿಂದ ಜಸ್ಟ್ ಇಬ್ಬರು ಹೈಲೈಟ್ ಆಗ್ತೀರಾ. ಹೌದು, ಖಂಡಿತವಾಗ್ಲೂ ಹೊಸ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬೋದು. ಆದರೆ ಇದ್ರ ಜೊತೆಗೆ ಡಿಸ್ಅಡ್ವಾಂಟೇಜ್ ಅನ್ನೋವಂಥದ್ದು ಯೋಚನೆ ಮಾಡಿದ್ರಾ? ಇಲ್ಲ, ಅದು ಇದು ನಮ್ಮದು. ಈಗ ನಾವು ಮಾಡಿದ ತಕ್ಷಣ ಜನ ನಮ್ಮದು ಒಪ್ಕೊಳ್ಳಲ್ಲ. ಇದು ಇನ್ನೂ ಇರ್ತದೆ, ಈ ನಮ್ಮ ರೆಗ್ಯುಲರ್ ಸಿನಿಮಾಗೆ ಇರ್ತದೆ, ಏನಾಗಲ್ಲ. ಅದು ಕಾಲಕ್ರಮೇಣ ಹೊಂದ್ಕೊಂತಾರೆ ಅಷ್ಟೇ. ಇದಕ್ಕೆ ಆಡಿಯನ್ಸ್ ಹೊಂದ್ಕೊಂತಾರೆ. ಇದಕ್ಕೂ ಇದು ಈಗ 100 ಸಿನಿಮಾ ಬರ್ತದೆ. ಬಂತು ಅಂದರೆ 1000 ಸಿನಿಮಾ ಆಗ್ಬೋದು. ಅದರಲ್ಲೇ ಬೇರೆ ಪ್ಲಾಟ್ಫಾರ್ಮ್ ಇಟ್ಕೊಬೋದು. ಬೇರೆ ಬೇರೆ ಆರ್ಟ್ ಫಿಲಮು, ವೆಬ್ ಸೀರೀಸು, ತುಂಬ ಅವಕಾಶಗಳು ಸಿಗ್ಬೋದು. ಒಳ್ಳೇದಾಗ್ಬೋದು. ನಾವು ಕೆಟ್ಟದ್ದು ಯೋಚನೆ ಮಾಡಲ್ಲ. ಬಂದಮೇಲೆ ತುಂಬ ಕಲಾವಿದರು ಒಳ್ಳೇದಾಗ್ಬೋದು. ಈಗ ಎಲ್ಲ ರೆವಲ್ಯೂಷನ್ ಬಂದಾಗ ಮುಂಚೆ ನಾಟಕ ಇತ್ತು. ನಾಟಕದಿಂದ ಏಕಾಂಕ ನಾಟಕ, ಪೌರಾಣಿಕ ನಾಟಕಗಳು, ಆಮೇಲೆ ಫಿಲ್ಮ್ ನೆಗೆಟಿವ್ ರೋಲ್ ಬಂತು, ಕಲರ್ ಬಂತು, ಇಷ್ಟಮನ್ ಕಲರ್ ಬಂತು. ಆಮೇಲೆ ನೀವು ಹೇಳಿದ್ರೆ ಡಿಜಿಟಲ್ ಬಂದಿದ್ವಿ. ಈಗ ಬಂದಿದೆ. ಮುಂದೆ ಯಾವುದು ಬೇರೆ ಬರ್ಬೋದು. ಅದಕ್ಕೆ ಕಲಾವಿದರ ಒಂದು ಗಂಟೆ ಬಂದ್ರಲ್ಲ, ಬೇರೆ ಏನಾಗಿಲ್ವಲ್ಲ. ಇದು ಅನುಕೂಲ ಆಗಿರ್ಬೋದು, ಒಳ್ಳೇದಾಗ್ಬೋದು, ಇನ್ನೂ ಬೆಳೀಬೋದು, ಇನ್ನೂ ವೈಡ ಬೆಳೀಬೋದು ಅಂತ ನಮ್ಮ ಆಸೆ. ಹೆಂಗೋ ಈಗ ರಿಲೀಸ್ ಪ್ಲ್ಯಾನ್ ಯಾವ ಥರ ನಡೀತಾ ಇದೆ? ಮೇದಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಕೇಳ್ಪಟ್ಟೆ ನಾನು. ಸೊ ರಿಲೀಸ್ ಮಾಡೋದಕ್ಕೆ ಹೆಚ್ಚು ಟೈಮ್ ಏನು ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಗೆ ಬನ್ನಿ ಡೇಟ್ಸ್ ಕೊಡಿ ಅಂತ ಕೇಳೋಂಗೂ ಇಲ್ಲ ಹೀರೋಯಿನ್ದು. ಇಲ್ಲ, ಮೇ 2nd ವೀಕಲ್ಲಿ ಹೋಗ್ಬೇಕು ಅಂತಿದ್ದೀವಿ. ಮಲ್ಟಿಪ್ಲೆಕ್ಸಲ್ಲಿ ಒಂದು ಸ್ಕ್ರೀನ್ ಮಾಡಿ ಜನಗಳ ಪ್ರತಿಕ್ರಿಯೆ ನೋಡಿ ಮುಂದೆ ನಂಬರ್ ಆಫ್ ಸ್ಕ್ರೀನ್ ಜಾಸ್ತಿ ಮಾಡ್ತೀವಿ. ಒಂದೇ ಸ್ಕ್ರೀನ್ ಮಾಡಬೇಕು ಅಂತಿದ್ವಿ. ಸೊ ಈ ಸಿನಿಮಾ, ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಓವರಾಲ್ ಎಷ್ಟು ತಿಂಗಳು ಬೇಕಾಯಿತು ನಿಮಗೆ? 1 ಇಯರು, 6 ಮಂತ್ ನಾವು ಕಲ್ತಿದ್ದು. 6 ಮಂತ್ ಪ್ರೊಡಕ್ಷನ್. ಇನ್ನು ಮುಂದೆ ಸುಲಭ ಆಗ್ತದೆ. ಇನ್ನು ಮುಂದೆ ಯಾರೇ ಮಾಡಿದ್ರು ಕಲ್ತುಬಿಟ್ಟು ತಾಳ್ಮೆ ಇದ್ದರೆ ತುಂಬ ಸುಲಭ ಮಾಡ್ಬೋದು. ಅಂದರೆ ಇದು ಎಮೋಷನ್ನು ಮತ್ತು ಹೀರೋಯಿನ್ನು, ತಂದೆ ತಾಯಿ ಎಮೋಷನು, ಲವರ್ ಎಮೋಷನು ತುಂಬ ಕಷ್ಟ. ಈಗ ಉದಾಹರಣೆಗೆ ಪೌರಾಣಿಕ ಚಿತ್ರ, 1,000 ಆನೆ ಬೇಕು ಅಂದರೆ 1 ಸೆಕೆಂಡಲ್ಲಿ ಕೊಟ್ಬಿಡ್ತದೆ ನಿಮಗೆ. 1,000 ಸೈನಿಕರು ಬೇಕು, 1 ಸೆಕೆಂಡಲ್ಲಿ ಕೊಟ್ಬಿಡ್ತದೆ. ಪೌರಾಣಿಕವಾದ ಸಿನಿಮಾಗಳು ಮತ್ತು ತುಂಬ ಸುಲಭ ಮಾಡ್ಬೋದು ಇನ್ಮೇಲೆ. ಇದು ಕಷ್ಟ. ನಾವು ಅದಕ್ಕೆ ಕಷ್ಟದ ಆಯ್ಕೆ ಮಾಡ್ಕೊಬೇಕು. ಇದನ್ನು ನ್ಯೂನತೆ ಇರಬೇಕು. ಈ ನ್ಯೂನತೆನ ಹಂಗೆ ಜನಕ್ಕೆ ಕೇಳಬೇಕು. ಆ ನ್ಯೂನತೆನ ಅವರು ಸ್ವೀಕರಿಸ್ಬೇಕು, ಹೇಳ್ಬೇಕು. ಈ ಥರ ತೊಂದಿತ್ತು ಮಾಡಿದ್ದ ಸೆನ್ಸಾರ್ ಅವರು ಅಷ್ಟೇ ನ್ಯೂನತೆ ಹೇಳ್ದು ನಮಗೆ. ಈ ಥರ ಒಂದು ಇಮೇಜ್ ಬರ್ತದೆ, ತಕ್ಷಣ ಇನ್ನೊಂದು ಚೇಂಜ್ ಆದಾಗ ಇವರೇ ಅಲ್ವೇನೋ ಅನಿಸ್ಬಿಡ್ತದೆ ನಮಗೆ. ಆ ರಥ ಅಂತೇಳಿ ಅದು ಒಪ್ಕೊಂಡು ನಾವು ನ್ಯೂನತೆ ಅದೇ. ಮತ್ತು ಧ್ವನಿಲಿ ತೊಂದರೆ ಇದೆ, ಅದು ಮುಂದೆ ಸಿನಿಮಾದಲ್ಲಿ ಸರ್ ಮಾಡ್ಕೊತೀವಿ. ಈಗ ಪ್ರತಿ ಕ್ಯಾರೆಕ್ಟರ್ಗೂ ಯಾವ ರೀತಿ ಫೇಸ್ ರೆಫರೆನ್ಸ್ ತೊಗೊಂಡ್ರಿ ಅಂತ? ಈಗ ಒಂದು 25 ವರ್ಷ ತರುಣಿ ಅಂತ ಒಂದು ಪ್ರಾಂಪ್ಟ್ ಕೊಟ್ಟರೆ ಅದು 10,000 ಇಮೇಜ್ ಕೊಡ್ತದೆ ನಮಗೆ. ಅದರಲ್ಲಿ ಒಂದು ಆಯ್ಕೆ ಮಾಡಿ ಅದಕ್ಕೆ ಡಿಫ್ರೆಂಟ್ ಹೇಳ್ತೀವಿ. ಇಷ್ಟು ಹೈಟ್ ಇರಲಿ, ಈ ಕಲರ್ ಇರಲಿ, ಏರ್ ಸ್ಟೈಲ್ ಈ ಥರ ಇರಲಿ, ಈ ಥರ ಡ್ರೆಸ್ ಇರಲಿ, ಪ್ರಾಂಪ್ಟ್ ಕೊಟ್ಟು ಮಾಡಿಸಿದೆ ಅಷ್ಟೇ. ಅದೇ ನಮ್ಮದು ಕನ್ನಡ ಸೇವೆ ಬಿಟ್ಟಿದ್ದೀವಿ. ಒಂದು ಲೈಸೆನ್ಸ್ ಬೈ ಮಾಡಿದ್ರೆ 1 ಮಂತ್, ಅದು 1 ಮಂತ್ ತಿರ್ಗಿ ಬೈ ಮಾಡೋದು, ತಿರ್ಗಿ 1 ಮಂತ್ ಅದು ಹಂಗೆ ಬೈ ಮಾಡಿ ಖಾಲಿ ಆದಂಗೆ ಖಾಲಿ ಬೈ ಮಾಡೋದು ಅಷ್ಟೇ. ಈ ಹೊಸ ಎಕ್ಸ್ಪೆರಿಮೆಂಟ್ ಬಗ್ಗೆ ಯಾರಾದರೂ ಹೇಳಿದ್ರೆ, ಏನಾದರೂ ಸಜೆಸ್ಟ್ ಮಾಡಿದ್ರೆ, ಅದ್ರ ಜೊತೆಗೆ ಏನಾದರೂ ಒಂದು ಹೇಳ್ತಾರಲ್ವ, ಇಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡಿ ಅನ್ನೋವಂಥದ್ದು ಚಿತ್ರರಂಗದಲ್ಲೇ ಹೇಳಿರೋವಂಥವ್ರು ಇದ್ದಾರಾ? ತುಂಬ ಪ್ರಶ್ನೆ ನಾವು ನಿರೀಕ್ಷೆನೇ ಮಾಡಿಲ್ಲ. ನಾವು ಸುಮ್ಮನೆ ಆರ್ಟಿಕಲ್ ಕೊಡಬೇಕು ಅಂತ ಮಾಡಿದ್ವಿ, ಈ ಥರ ಮಾಡಿದ್ದೀವಿ ಅಂತ. ಅದು ವರ್ಲ್ಡ್ ವೈಡು ಇದಾಗ್ಬಿಡ್ತು. ದೇಶ ವಿದೇಶಗಳಲ್ಲಿ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ ಬಿಗ್ FM ಎಲ್ಲ ಬಂತು. ನಮಗೆ ತುಂಬ ಸಂತೋಷ ಆಯಿತು. ಮೀಡಿಯಾ ಸಪೋರ್ಟ್ ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತು ನಮಗೆ. ನಾವು ಇಷ್ಟು ನಿರೀಕ್ಷೆ ಮಾಡಿರಲಿಲ್ಲ. ಎಲ್ಲಾದರೂ ಒಂದು ಕಡೆ ಕ್ಲೂ ಆದರೂ ಇತ್ತ ನಿಮಗೆ? ಈಗ ನಾವು ಪ್ರಾಜೆಕ್ಟ್ ಈ ರೀತಿ ತೊಗೊಂಡಿದ್ದೀವಿ, ಎಲ್ಲೋ ಬೇರೆ ಬಾಲಿವುಡ್ ಇರ್ಬೋದು, ಹಾಲಿವುಡ್ ಇರ್ಬೋದು ಮಾಡ್ತಿದ್ದಾರೇನೋ ಅನ್ನೋವಂಥದ್ದು ಯೋಚನೆ ಇತ್ತಾ, ಅಥವಾ ಆಲ್ರೆಡಿ ಮಾಡಿದ್ದಾರೆ ಅನ್ನೋವಂಥ ರಿಸರ್ಚ್ ಏನಾದರೂ ಮಾಡಿದ್ರಾ? ರಿಸರ್ಚ್ ಮಾಡ್ದೋ. ಹಿಂದಿಲಿ ಒಂದು ಮಾಡ್ತಾ ಇದ್ದಾರೆ ಅವರು. ಮೇಘ ರಿಲೀಸ್ ಇದೆ, ಅಂದರೆ ಸಂಪೂರ್ಣ ಅಲ್ಲ ಅದು. ವಾಯ್ಸು ಧ್ವನಿ ಬೇರೆದು ಕೊಟ್ಟು ಅವ್ರು ಮಾಡ್ತಾವ್ರೆ ಅಂತ ಒಂದು ಐತೆ, ಇದು ಮಾಡ್ತಾರೆ, ಅವ್ರು ಮಾಡಿದ್ದಾರೆ. ಆಮೇಲೆ ತೆಲುಗಲ್ಲಿ ರಾಮ್ ಗೋಪಾಲ್ ವರ್ಮರು ಒಂದು ಹಾಡು ಮಾಡಿದ್ದಾರೆ, ಒಂದು ಸಾಂಗ್ ಮಾಡಿದ್ದಾರೆ. ಮತ್ತು ನನಗೆ ತಿಳಿದ ಮಟ್ಟಿಗೆ ಇಷ್ಟು ಮಾಡಿದ್ದಾರೆ ಅಂತ ಗೊತ್ತು. ಬೇರೆ ಅನ್ನೋ ಇದ್ರ ಬಗ್ಗೆ ಏನು ಮಾಡಿದ್ರೆ ಗೊತ್ತಿಲ್ಲ, ಅಷ್ಟೊಂದು ಮಾಹಿತಿ. ಅಂದರೆ ಸಿನಿಮಾ ಬಜೆಟ್
ತಲೆಯಲ್ಲಿ ಇಟ್ಕೊಂಡು ನೀವು ಈ ರೀತಿ AI ಮಾಡಿದ್ದ ಅಥವಾ ಇಲ್ಲ ಹೊಸತನ ಏನಾದರೂ ಒಂದು ಇರಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದ ಹೇಗೆ? ಇಲ್ಲ ಬಜೆಟ್ ಮನುಷ್ಯ ಇನ್ನಾಗಿದ್ದು ಖರ್ಚು ಮಾಡ್ತಿದ್ವಿ ನಾವು. ಅದು ಹೊಸತನ ಮಾಡಬೇಕು ಅಂತಲೇ ಮಾಡಿದ್ದು. ಹೊಸತನ ಮಾಡಬೇಕು ಅಂತಲೇ ಮಾಡಿದ್ದು. ಈಗ ಸಿನಿಮಾ ಪ್ರಮೋಷನ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ರಿ, ಇನ್ನೇನು ಮೇ ಅಷ್ಟೊತ್ತಿಗೆ ಸೆಕೆಂಡ್ ವೀಕ್ ನೀವು ರಿಲೀಸ್ ಮಾಡೋದಾಗಿ ಏನಾದರೂ ಈವೆಂಟ್ ಮಾಡಿ ಇದನ್ನು ದೊಡ್ಡ ಮಟ್ಟದಲ್ಲಿ ಏನಾದರೂ ಎಲ್ರಿಗೂ ತಿಳಿಬೇಕು ಅನ್ನೋವಂಥದ್ದು, ಜಾಗೃತಿ ಮೂಡಿಸೋವಂಥದ್ದು? ಇಲ್ಲ ಈವೆಂಟ್ ಮಾಡಲ್ಲ, ಪ್ರೆಸ್ ಮೀಟ್ ಮಾಡ್ತೀವಿ. ನಿಮ್ಮ ಮೀಡಿಯಾದವ್ರಿಗೆ ಟ್ಯಾಂಕ್ಸ್ ಹೇಳಿ ಮುಂದುವರ್ತೀವಿ. ಫಸ್ಟ್ ನಿಮ್ಗೆ ಟ್ಯಾಂಕ್ಸ್ ಹೇಳ್ಬೇಕು ನಾವು. ಎಲ್ಲ ಮೀಡಿಯಾದವ್ರು ಕರೆದು ಟ್ಯಾಂಕ್ಸ್ ಹೇಳಿ ಮುಂದುವರ್ತೀವಿ ನಾವು. ಯಾವ ರೀತಿ ಕತೆ ಸರ್? ಈಗ ಹೇಳಿದ್ರಿ ಲವ್ ಯು ಅಂದರೆ ಅಲ್ಲಿ ಗೊತ್ತಾಗುತ್ತೆ ಒಂದು ಲವ್ ಫ್ಯಾಕ್ಟರಿ ಇದೆ ಅನ್ನುವಂಥದ್ದು ಸಿನಿಮಾದಲ್ಲಿ. ಅದನ್ನು ಹೊರತುಪಡಿಸಿ ಬೇರೆ ಏನು ಹೊಸದಾಗಿ ಬರ್ತಾ ಇದೆ ಕತೆ? ಕತೆ ರೂಢಿನ ಕತೆನೇ, ಲವ್ ಸ್ಟೋರಿ. ಏನೇ ವಿಶೇಷ ಅದರಲ್ಲಿ? ಹಾಂ ಗೊತ್ತಾಗುತ್ತೆ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಧ್ವನಿಯಲ್ಲಿ ನ್ಯೂನತೆ ಇದೆ, ಸ್ವಲ್ಪ ನ್ಯೂನತೆ ಕಾಣ್ತದೆ. ಅದು ಮುಂದಿನದೆಲ್ಲ ಸರ್ ಮಾಡ್ಕೊಂತೀವಿ. ನೀವು ಫುಲ್ ಸಿನಿಮಾನ ಒಟ್ಟಿಗೆ ಒಂದೇ ಸಲ ನೋಡಿದ್ರೆ ಹೇಗೆ? ಅಥವಾ ಅರ್ಧಂಬರ್ಧ ಸೀನ್ ನೋಡಿದ್ದೀರಾ? ಫುಲ್ ಸಿನಿಮಾ ನೋಡಬೇಕಾ? ಇಲ್ಲ, ನಾವು 106 ಸರಿ ನೋಡ್ಬಿಟ್ಟಿದ್ವಿ. 106 ಸರಿ ನೋಡಿದ್ವಿ. ಹಾಂ ರೆಡಿ. ಅವ್ರು ನೋಡಿದ್ರು. ಅವರು ಪಾಪ 6 ತಿಂಗಳು ನಿದ್ದೆನೇ ಮಾಡಿಲ್ಲ. ಅಷ್ಟು ಕಷ್ಟಪಟ್ಟವ್ರು, ತುಂಬ ಕಷ್ಟಪಟ್ಟವ್ರು. ಏನು ಡಿಮ್ಯಾಂಡ್ ಹೇಳಿದ್ರಿ ಹಿಂಗೆ ಬರಬೇಕು ಅಂತ ಹೇಳಿದಾಗ? ಸಿನಿಮಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಅದು ಜನ್ರೇಟೆಡ್ ಸಿನಿಮಾ ಅಂತ ಗೊತ್ತಾಗಬಾರ್ದು, ಹಂಗೂ ಒಂದು ಪ್ರೆಷರ್ ಇರುತ್ತೆ ನಿಮ್ಮ ಮೇಲೆ. ಏನು ಪ್ರೆಷರ್ ಕೊಟ್ರಿ ಅವ್ರಿಗೆ? ಏನು ಪ್ರೆಷರ್ ಇಲ್ಲ. ಅವ್ರು ಅದು ಹೇಳಿದ್ನಲ್ಲ, ಧ್ವನಿ ಸ್ವಲ್ಪ ಬದಲಾವಣೆ ಮಾಡೋಣ, ಡಬ್ಬಿಂಗ್ ಆರ್ಟಿಸ್ಟ್ ಹಾಕೊಂಡು ನಾನು ಬೇಡ ಅಂದೆ. ನ್ಯೂನತೆ ಹಂಗೆ ಇರಲಿ, ಗೊತ್ತಾಗಲಿ. ನಮ್ಮದು ಸಂಪೂರ್ಣ ಪರಿಪೂರ್ಣ ಅಂತ ಹೇಳಬಾರ್ದು ನಾವು. ನ್ಯೂನತೆ ಅದೇ, ಅದು ಒಪ್ಕೊಳ್ಳೋಣ ಅಂತಲೇ, ಅದೇ ಇರಲಿ ಅಂತ, ವಾಯ್ಸೇ ಇರಲಿ ಅಂತ. ಅಕಸ್ಮಾತ್ ಜನ ಇದನ್ನು ಒಪ್ಕೊಂಡ್ರೆ ಯಾವ ರೀತಿ ನೀವು ತೊಗೋತೀರಾ? ಅಕಸ್ಮಾತ್ ಅಷ್ಟೊಂದು ರೆಸ್ಪಾನ್ಸ್ ಸಿಗಲಿಲ್ಲ, ನಾರ್ಮಲಾಗಿ ಸಿಕ್ತು ಅಂದರೆ ಇದನ್ನು ಯಾವ ಥರ ತೊಗೋತೀರಾ? ಈಗ ಸಿಕ್ಕಿರೋದು ತುಂಬ ಆಗ್ಬಿಟ್ಟದು ನಮಗೆ. ಇಲ್ಲಿಂದ ಇನ್ನೂ ನಿರೀಕ್ಷೆ ಮಾಡಲ್ಲ, ಜನಕ್ಕೆ ತಲುಪಿಸ್ತೀವಿ, ನೋಡಿ ಸಂತೋಷ ಬೀಳ್ತಾರೆ. ಇನ್ನು ಮುಂದಿನ ಪ್ರಾಜೆಕ್ಟ್ ಮಾಡ್ತೀವಿ. ಇದೆ ಏಲೇ ಮಾಡ್ತೀವಿ. ಹಾಂ ಅಂದ್ಕೊಂಡಿದ್ವಿ. ಹೀರೋ ಹೀರೋಯಿನ್ ಬೇಡ ನಮಗೆ, ಇದೆ ಅದನ್ನೇ ಹೀರೋ ಹೀರೋಯಿನ್ ಮಾಡ್ತೀವಿ. ಹೀರೋ ಹೀರೋಯಿನು ನಮಗೆ ಸಹಕಾರ ಕೊಟ್ಟು, ಅವ್ರ ಫೋಟೋ ಸ್ಟಿಲ್ ಕೊಟ್ಟು ನಮಗೆ ಸಹಕಾರ ಕೊಟ್ಟು ಅವ್ರದ್ದು ಮಾಡ್ತೀವಿ. ಅದಕ್ಕೇನು ಇದಿಲ್ಲ, ಅವ್ರು ಸಹಕಾರ ಕೊಟ್ಟರೆ ಅದು. ಅಂದರೆ ಸರ್ ಇವಾಗ ಈ ರೀತಿ ಕತೆ ಮಾಡಬೇಕು ಅಂತ ತಲೆಗೆ ಬಂದಾಗ ಎಲ್ಲಾದರೂ ಒಂದು ಕಡೆ ನೋವಿನ ಕತೆ ಇರುತ್ತೆ. ಏನಂದರೆ ಹೀರೋ ಹೀರೋಯಿನ್ ಡೇಟ್ಸ್ ಇರಬಹುದು, ಜೊತೆಗೆ ಎಲ್ಲರೂ ಒಂದೇ ಸಲ ಇಲ್ಲಿ ಕರ್ಕೊಂಡು ಬಂದು ಮಾಡೋವಂಥದ್ದು, ಪೇಮೆಂಟ್ ವೈಸ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಎಲ್ಲವೂ ತಲೆನೋವಾಗುತ್ತೆ. ಆ ರೀತಿ ಅನುಭವಿಸಿದ್ದೀರಾ ಹೇಗೆ? ಏನಿಲ್ಲ, ಅವ್ರು ಕಲಾವಿದ್ರು ಕೊಡೋ ಮರ್ಯಾದೆ ಕೊಡಬೇಕು. ಅವ್ರ ಟೈಮಿಂಗ್ಸು ಈಗಿನದ್ರಲ್ಲಿಲ್ಲ. ಇಲ್ಲ ಹಂಗೆ ನಮ್ಗೆ ತೊಂದರೆ ಆಗಿಲ್ಲ. ಆ 2 ಸಿನಿಮಾದು ಏನು ತೊಂದರೆ ಆಗಿಲ್ಲ. ಇದು ವಿಶೇಷವಾಗಿ ಮಾಡಬೇಕು, ಮಾಡಬೇಕು ಅಂತಲೇ ಮಾಡಿದ್ದು. ಏನು ತೊಂದರೆ ಏನಾಗಿಲ್ಲ ನಮಗೆ. ಅದು 2 ಅದೇ ಲವ್ ಯು, ಅದು ಇದು ಲವ್ ಸಬ್ಜೆಕ್ಟ್ಗೆ ಯಾವ್ದು ಬರಲಿಲ್ಲ, ಲವ್ ಯು ಅಂತಲೇ ಹೇಳಬೇಕು ಅಂತಲೇ ಮಾಡಿದೆ. ಅದಾಗೇನು ವಿಶೇಷ ಏನಿಲ್ಲ, ಲವ್ ಯು ಅಂತ ಕ್ಯಾಚ್ ಆಯಿತು ಆ ಇದಕ್ಕೆ, ಸಿಚುವೇಶನ್ಗೆ, ಆ ಕತೆಗೆ. ಅದಕ್ಕೆ ಯಾವ್ದಾನ ಒಂದು ಬಿಗ್ ಸ್ಟಾರ್ ಇಂದ ಏನಾದರೂ ಮುಂದಿನ ದಿನ ಟ್ರೈಲರ್ ಇರ್ಬೋದು, ಬೇರೆ ಏನಾದರೂ ಪೋಸ್ಟರ್ ರಿಲೀಸ್ ಮಾಡಿಸೋವಂಥ ಪ್ಲ್ಯಾನ್ ಇದೆಯಾ? ಪ್ಲ್ಯಾನ್ ಏನಿಲ್ಲ, ಇಲ್ಲ ಸಿಂಪಲಾಗಿ ಹೋಗಿ ಅಪ್ರೋಚ್ ಮಾಡ್ತೀವಿ. ಅವ್ರು ಒಪ್ಕೊಂಡು ಮಾಡಿದ್ರೆ ಸಂತೋಷ. ಯಾರಾದರೂ ಇನ್ಸ್ಪಿರೇಷನ್ ಇದ್ದಾರಾ ಸರ್ ನಿಮಗೆ ಈ ಸಿನಿಮಾ ಬರೋದಕ್ಕೆ? ಯಾರು ಇನ್ಸ್ಪಿರೇಷನ್ ಇಲ್ಲ. ನಾವು ಕಲ್ತಿದ್ದು ನಾವು ಬೇಸಿಗೆ ನಾವು ಸೈನ್ಸ್ ಸ್ಟೂಡೆಂಟ್ಸು, ಇದ್ರ ಬಗ್ಗೆ ಓದ್ತಾ ಇರ್ತೀವಿ. ಈಗ ರೆವಲ್ಯೂಷನ್ ಬಗ್ಗೆ ನೋಡ್ತಾ ಇರ್ತೀವಿ. ಅಂದರೆ ಒಂದು ಸ್ಪೆಷಲ್ ಅನ್ನ ಮಾಡ್ಬೋದಾ ಅಂತ. ಆಲ್ರೆಡಿ ಕೆಲವೆಲ್ಲ ಮಾಡಿದ್ದಾರೆ. ಫೇಸ್ಬುಕ್ಕು, ಯೂಟ್ಯೂಬು, ಹಿಂದಿಲ್ಲ ಸಣ್ಣ ಸ್ಟೋರಿ ಮಾಡಿದ್ದಾರೆ. ಅದು ಚೆನ್ನಾಗದೆ. ಅದು ನೋಡಿ ಇಲ್ಲ ಮಾಡಬೇಕು ಅಂತ ಸಂತೋಷಪಟ್ಟು ಮಾಡಿದ್ರೆ ಯಾವ್ದು ರಿಸ್ಕ್ ಆಗೋಲ್ಲ. ಇಷ್ಟಪಟ್ಟು ಮಾಡಿದ್ರೆ ಯಾವುದು ರಿಸ್ಕ್ ಅನ್ಸಲ್ಲ. ಮತ್ತು ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಇನ್ಪುಟ್ಸ್ ಏನಾದರೂ ನಿಮ್ಮ ಸಿನಿಮಾ ಬಗ್ಗೆ ಹೇಳೋದಿದೆಯಾ? ಏನಿಲ್ಲ, ಚೆನ್ನಾಗಿ ಜನ ನಿಮ್ಮಿಂದ ಭಾಳ ಸಹಕಾರ ಸಿಕ್ಕದೆ. ನಾವು ಪ್ರಪಂಚಾದ್ಯಂತ ಪ್ರಖ್ಯಾತಿ ಬಂದ್ಬಿಟ್ಟು ನಮಗೆ ನೆನ್ನೆಯಿಂದ ಒಂದಿನಕ್ಕೆ ಇಡೀ ಎಲ್ಲ ಪೇಪರ್ ಬಂದೆ, ಎಲ್ಲ ದೊಡ್ಡ ಮೀಡಿಯಾದಲ್ಲ ನಮ್ಮನ್ನು ಕರೆಸಿ ಮಾತಾಡಿದ್ದಾರೆ. ಇದಕ್ಕೆ ನಾವು ಆಭಾರಿಗಳು. ನಿಮ್ಮ ಇದಕ್ಕೆ ನಾವು ಆಭಾರಿಗಳು. US ಸೆನ್ಸರ್ ಆಫೀಸರು ಅಪ್ರಿಷಿಯೇಟ್ ಮಾಡಿದ್ರು. ಅವರು ಚೆನ್ನಾಗಿ ಮಾಡಿದ್ರಂತೆ. ಅವ್ರು ನಮ್ಮ ನ್ಯೂನತೆಯನ್ನು ಹೇಳಿದ್ರು, ಒಳ್ಳೆಯದು ಹೇಳಿದ್ರು. ಸಂತೋಷ, ಅದು ಸ್ವೀಕರಿಸಿದೆ. ಏನಿಲ್ಲ, ಅವ್ರು ಹೇಳಿದ ಏನು ಸೀನ್ ಕಟ್ಟಿಲ್ಲ. 95 ನಿಮಿಷ, 12 ಹಾಡು. 12 ಹಾಡಿದ್ದೆ. ಅಂದರೆ ಪ್ರೇಮಲೋಕ ಸಿನಿಮಾ ರೀತಿ ಏನಾದರೂ ತೊಗೊಂಡು ಬರ್ತಿದ್ದೀರಾ ಹೇಗೆ ನೀವು? ಅದು 12 ಹಾಡು ನಿಮಗೆ ಬೋರ್ ಅನ್ಸಲ್ಲ. ನೋಡಿದ್ರೆ ಬ್ಯಾಕ್ ಟು ಬ್ಯಾಕ್ ಹಾಡು ಬಂದರೂ ಏನು ಅನ್ಸಲ್ಲ. ಆ ಕತೆಗೆ ಪೂರಕವಾಗದೆ. ಸಾಹಿತ್ಯ ಹೌದು. ಥ್ಯಾಂಕ್ ಯು ಸರ್, ಇದಿಷ್ಟು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ. ಕೊನೆಯದಾಗಿ ಈ ಸಿನಿಮಾ ಇನ್ನೇನು ರಿಲೀಸ್ ಹಂತದಲ್ಲಿರೋ ಅಂಥದ್ದು, ಸೊ ಹಾಗಾಗಿ ಏನಾದರೂ ನಿಮ್ಮ ಫಾಲೋವರ್ಸ್ಗಿರಬಹುದು ಹೇಳೋದಾದ್ರೆ?
ಎಲ್ಲರೂ ಬಂದು ಆಶೀರ್ವಾದ ಮಾಡಿರಿ. ಒಂದು ಕನ್ನಡಾಂಬೆ ಸೇವೆ ಮಾಡಿದ್ವಿ, ಕನ್ನಡಕ್ಕೋಸ್ಕರ ಒಂದು ಕನ್ನಡದ ಹೆಸರನ್ನು ಅಜರಾಮರ ಉಳಿಸ್ಬೇಕು, ನಮ್ಮ ಸಣ್ಣ ಸೇವೆ ಮಾಡಬೇಕು ಅಂತ ಮಾಡಿದ್ದೀವಿ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮನ್ನು ಒಂದು ಪ್ರಶಂಸೆ ಮಾಡಿರಿ ಅಂತ ಅದು. ಡಿಸೈನರ್ ಅಂದರೆ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ಸೊ AI ಸಿನಿಮಾದ ಕ್ರಿಯೇಟರ್ ಇವತ್ತು ನಮ್ಮೊಟ್ಟಿಗೆ ಇರೋವಂಥದ್ದು. ಲವ್ ಯು ಸಿನಿಮಾಗೆ ಇವರು ಹೊಸದಾಗಿ ಪಾತ್ರಗಳಿಗೆ ಜೀವ ಕೊಟ್ಟಂತಹ ಕ್ರಿಯೇಟರ್ ಆಗಿರುವಂಥದ್ದು ನೂತನ್ ಅವರು. ಸರ್ ನಮಸ್ತೆ. 2 ದಿನಗಳಿಂದ ನಿಮ್ಮದೇ ಸುದ್ದಿ ಓಡಾಟ ಎಲ್ಲ, ಎಷ್ಟು ಖುಷಿ ಅನಿಸುತ್ತೆ ಈ ಥರ ವಿಚಾರಗಳು ಬಂದಾಗ? ಇಲ್ಲ, ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಇದೊಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ಜನ ಇದನ್ನು ಚೆನ್ನಾಗಿ ತೊಗೊಂಡಿದ್ದಾರೆ, ಮತ್ತು ಮೀಡಿಯಾನೂ ಅಷ್ಟೇ ತುಂಬ ಪಬ್ಲಿಸಿಟಿ ಮಾಡಿದೆ. ಆದರೆ ಈ ಪ್ರಾಜೆಕ್ಟ್ ಹೇಳಿದ್ರು 1 ವರ್ಷ ಆಯಿತು, ಸುಮಾರು 6 ತಿಂಗಳು ಈ ಚಿತ್ರಕಥೆ ಇರ್ಬೋದು, ಅದರಲ್ಲಿ ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ವಿಚಾರದಲ್ಲಿ 6 ತಿಂಗಳು. ಸೊ 1 ವರ್ಷ ಆ ಜರ್ನಿ ಬಗ್ಗೆ ಮೆಲ್ಕು ಹಾಕೋದಾದ್ರೆ? ಅದೇ ಆ್ಯಕ್ಚುಲಿ ನಾನು ಮೊದಲು ನಾವೆಲ್ಲ ರೆಗ್ಯುಲರ್ ಸಿನಿಮಾಸ್ ಮಾಡ್ತಾಯಿದ್ವಿ. ಆಮೇಲೆ ಮಾಡ್ತಾ ಏನಾಯಿತು, AI ಟೆಕ್ನಾಲಜಿ ಬಂತಲ್ವಾ, ಓಕೆ AI ಮಾಡೋಣ ಒಂದು ಸಿನಿಮಾ ಅಂತ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೆ. ಮೊದಲು ರಿಸರ್ಚ್ ಮಾಡಿ ಅವ್ರಿಗೆ ಹೇಳಿದೆ ಒಂದು AI ಮಾಡಬೇಡ ಅಂತ. ಪ್ರೊಡ್ಯೂಸ್ ಮಾಡ್ತಾವೆ ನೀವು ಅಂದೆ. ಆಯಿತು ಮಾಡೋಣ ಅಂತೇಳು. ಆಮೇಲೆ ನಾನು AI ಸ್ವಲ್ಪ ಕಲಿತಾ ಇದ್ದೆ. ಆಮೇಲೆ ಕಲ್ತ್ಬಿಟ್ಟೆ ಪೂರ್ತಿ. ಕಲ್ತ ಮೇಲೆ ಹೊಸ ಸಾಫ್ಟ್ವೇರ್ಸ್ನೆಲ್ಲ ಟ್ರೈ ಮಾಡಿದೆ. ಆಮೇಲೆ ಅದು ತುಂಬ ಈಸಿ ಆಗ್ತಾ ಬಂತು. ಓಕೆ AI ಹಿಂಗೂ ಕ್ರಿಯೇಟ್ ಮಾಡ್ಬೋದು, ನ್ಯಾಚುರಲ್ ಆಗಿ ಮ್ಯಾಕ್ಸಿಮಮ್ ಒಂದು ನ್ಯಾಚುರಲ್ ಲೆವೆಲ್ವರೆಗೂ ತೊಗೊಂಬರ್ಬೋದು ಅಂತ ಅನ್ನಿಸ್ತು. ಆಮೇಲೆ ಹಂಗಂಗೆ ಮಾಡಿ 1 ವರ್ಷದಲ್ಲಿ ಸಿನಿಮಾ ಕಂಪ್ಲೀಟ್ ಆಯಿತು. ಅಂದರೆ 6 ಮಂತ್ಸ್ ಮ್ಯಾಕ್ಸಿಮಮ್ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ. ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಅಂದರೆ AI ಈ ಥರ ಸಿನಿಮಾ ಒಂದು ಬಂದಿದೆ, ಇದರ ಆಸಕ್ತಿ ಮುಂಚೆಯಿಂದನೂ ಇತ್ತಾ, ಅಥವಾ ಈ ಪ್ರಾಜೆಕ್ಟ್ ಬಂದಾದ್ಮೇಲೆ ನಿಮ್ಗೆ ಆಸಕ್ತಿ ಹೆಚ್ಚಾಯ್ತಾ? ಇಲ್ಲ, ಆ್ಯಕ್ಚುಲಿ ಇಂಟ್ರೆಸ್ಟ್ ಅಂತಲ್ಲ, ಅಂದರೆ ಕನ್ನಡದಲ್ಲಿ ಫಸ್ಟ್ ಮಾಡ್ಬೇಕು ನಾವೇ. ಅಂದರೆ ಕನ್ನಡದಲ್ಲಿ ಅಂದರೆ ಇಡೀ ಇಂಡಿಯಾದಲ್ಲಿ ನಾವು ಫಸ್ಟ್ ಮಾಡೋದು ಏನಾಗುತ್ತೆ, ಏನೋ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಫಸ್ಟು AI ಮೂವಿ ಬಂದಿದ್ದು ಕನ್ನಡದಲ್ಲಿ ಅಂತ ಒಂದು ಹೆಸರು ಇರುತ್ತೆ ಅಷ್ಟೇ. ಅದೊಂದೇ ಕಾರಣಕ್ಕೆ ಮಾಡಿದ್ದು. ಬಟ್ ಆ ಸಿನಿಮಾನೂ ಚೆನ್ನಾಗಿ ಬಂದ್ಬಿಟ್ಟಿದೆ ಈಗ. ಬಜೆಟ್ ಕೂಡ ಕೇಳಿದ್ವಿ, 10 ಲಕ್ಷದಲ್ಲಿ ಸಿನಿಮಾ ಮುಗೀತು ಅಂತ. ಬಹುಶಃ ಎಲ್ಲಾದರೂ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಮಾಡಿದರೆ ದುಡ್ಡು ವೆಚ್ಚ ಇನ್ನೂ ಹೆಚ್ಚಾಗಿರುವಂಥದ್ದು. ಸೊ ಮೊದಲೇ ಪ್ಲ್ಯಾನ್ ಆಗಿತ್ತಾ ಇಷ್ಟು ಬಜೆಟ್ ಒಳಗೆ ಮುಗಿಯುತ್ತೆ ನಮ್ಮ ಸಿನಿಮಾ ಅಂತ? ಇಲ್ಲ, ಆ್ಯಕ್ಚುಲಿ ನಮಗೆ ಬಜೆಟ್ ಪ್ಲ್ಯಾನೇ ಇಲ್ಲ. ನಮಗೆ ಅದು ಲೈಸೆನ್ಸಿಂಗ್ ಪರ್ಚೇಸ್ ಮಾಡ್ತಾ ಇರೋದು ಅಷ್ಟೇ. ಅದು ಕೊನೆಗೆ ಎಲ್ಲಿವರೆಗೂ ಮುಗೀತೋ ಅಲ್ಲಿವರೆಗೂ ಒಂದು 10 ಲಕ್ಷ ನಿಯರ್ ಬೈ ಆಗಿದೆ ಅಷ್ಟೇ. ಬಟ್ ಓನ್ಲಿ ಫಾರ್ ಲೈಸೆನ್ಸಿಂಗು. ಇನ್ನು ಮಿಕ್ಕಿದೆಲ್ಲ ನಮ್ಮ ಖರ್ಚುಗಳು ಅದೆಲ್ಲ ಏನು ಲೆಕ್ಕ ಹಾಕಿಲ್ಲ ನಾವು. ಸೊ ಈಗ ಬಿಸ್ನೆಸ್ ವೈಸ್ ಹೇಗೆ ಅಂತ, ಈಗ 10 ಲಕ್ಷ ನೀವು ಖರ್ಚು ಮಾಡಿರೋದು ವಾಪಸ್ ಬರಬೇಕು. ಸೊ ಹಾಗಾಗಿ ಬಿಸ್ನೆಸ್ ವೈಸ್ ಯಾವ ಥರ ವರ್ಕ್ ಆಗ್ತಿದೆ, ಏನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ವೈಸ್ ಅಂದರೆ ಆ್ಯಕ್ಚುಲಿ ನಾವು ಸಿನಿಮಾ ಥಿಯೇಟ್ರಿಗೆ ಬೇಡ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಥಿಯೇಟ್ರಲ್ಲಿ ಜನ ಬಂದು ನೋಡಿದ್ರೆ ಬಿಸ್ನೆಸ್ ಆಗುತ್ತೆ. ಆಮೇಲೆ ನಾವು ಏನೋ ಆ OTT ರೈಟ್ಸು, ಇನ್ನೊಂದು ಯಾವುದೋ ರೈಟ್ಸ್ ಬರುತ್ತೆ ಸಿನಿಮಾ ಮಾಡೋಣ, ಅದಕ್ಕೆ ಯಾವುದಕ್ಕೂ ನಾವು ಆಮೇಲೆ ಸಬ್ಸಿಡಿ, ಆ್ಯಕ್ಚುಲಿ ನಾವು ಸಬ್ಸಿಡಿಗೆ ಅಪ್ಲೈನೇ ಮಾಡೋಕ್ಕಾಗೋದಿಲ್ಲ ಈ ಸಿನಿಮಾನ. ಓಕೆ, ಇನ್ನು ಯಾವುದೂ ನಮ್ಗೆ ಆಸೆ ಇಲ್ಲ, ಥಿಯೇಟ್ರಿಗೆ ಜನ ಬಂದು ನೋಡಬೇಕು. ಇನ್ನು OTT ಮತ್ತು TV ರೈಟ್ಸ್ ಹೋಗುತ್ತೆ, ಹಿಂದಿ ರೈಟ್ಸ್ ಹೋಗುತ್ತೆ, ಅದ್ರ ಬಗ್ಗೆ ಯಾವುದೂ ನಾವು ಅದನ್ನು ಯೋಚನೆ ಮಾಡಿಲ್ಲ. ನಾವು ಜಸ್ಟ್ ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ, ಜನ ಬಂದು ನೋಡಬೇಕು ಅಷ್ಟೇ. ಯಾವ್ಯಾವ ಸಾಫ್ಟ್ವೇರ್ ಯೂಸ್ ಮಾಡಿದ್ದೀರಾ ಸಿನಿಮಾಗೋಸ್ಕರ? ಅದೇ ಕ್ಲಿಂಗ್ AI ಅಂತ, ಮತ್ತು ರನ್ವೇ ML ಅಂತ, ಮತ್ತು ಮಿನಿಮ್ಯಾಕ್ಸ್ ಅಂತ, ಲೂಮಾ AI ಅಂತ, ತುಂಬ ಸಾಫ್ಟ್ವೇರ್, ಒಂದು 20-30 ಸಾಫ್ಟ್ವೇರ್ ಯೂಸ್ ಮಾಡಿದ್ದೀನಿ. ಮಿನಿಮಮ್ 11 ಲ್ಯಾಬ್ಸ್ ಅಂತ ಡಬ್ಬಿಂಗ್ಗೆ. ಇನ್ನೂ ತುಂಬ ಇದೆ ಸಾಫ್ಟ್ವೇರ್ಸ್. 12 ಹಾಡುಗಳಿದ್ದಾವೆ ಅಂತ ಹೇಳಿದ್ರು ಸರ್. ಸೊ ನಿಮಗೂ ಶಾಕಿಂಗ್ ಅನ್ನಿಸ್ತಾ 12 ಹಾಡು, ಅಥವಾ ಏನಾದರೂ ಇಬ್ಬರು ಮಾತುಕತೆ ಮಾಡ್ಕೊಳೋದಾದ್ರೆ? ಯಾಕಂದರೆ ಟೀಮ್ ಅಂತ ಹೇಳಿದ್ರೆ ಈಗ ನೀವಿಬ್ಬರೇ ಇರುವಂಥದ್ದು. ಇಲ್ಲ, ಅವ್ರಿಗೆ ಹೇಳಿದೆ 12 ಸಾಂಗು, ಇದು 12 ಅಲ್ಲ, ಫಸ್ಟ್ ನಾನು ಮಾಡಿದ್ದೆ 8 ಸಾಂಗು. 8 ಸಾಂಗ್ ರೆಡಿ ಮಾಡಿದೆ. ನೋಡಿ ಸರ್, ಇದು ಹಾಗಾಗಿ ಲಿರಿಕ್ಸು ಅದು ತಪ್ಪು ಕೊಡುತ್ತೆ. ಇದು ChatGPT ಅದನ್ನು ಲಿರಿಕ್ಸು ಅಷ್ಟೇ ನಾವು ಎಲ್ಲ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ಎಲ್ಲ ತುಂಬ ತಪ್ಪು ಕೊಡುತ್ತೆ. ಸೊ ನಾನು ಅವ್ರಿಗೆ ಹೇಳಿದೆ, ಲಿರಿಕ್ಸ್ ನಾನೇ ಬರ್ತೀನಿ, ಅದೇ ಇಡೀ ಸಿನಿಮಾಗೆ ಒಂದು 8 ಸಾಂಗು ಆಗುತ್ತೆ ಅಂತ. ಆಮೇಲೆ ಆಯಿತು ಮಾಡಿಬಿಡಿ ಆಯಿತು ಅಂತ 8 ಸಾಂಗ್ ಆಯಿತು. ಫಸ್ಟು ನಾವು ರೆಡಿ ಮಾಡಿದ್ದೆ ಸಾಂಗ್ಸು ಸಿನಿಮಾಗಿಂತ ಮೊದಲು. ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ ಸಾಂಗ್ಸು. ಅದಾದಮೇಲೆ ಸಿನಿಮಾ ಕಂಟೆಂಟ್ ರೆಡಿ ಹೋಗ್ತಾ ಇದ್ದಂಗೆ ಇನ್ನೂ 4 ಹಾಡನ್ನ ಜಾಯಿನ್ ಮಾಡ್ಬೋದಲ್ವಾ ಇದರಲ್ಲಿ ಅಂತ ಅನ್ನಿಸ್ತು. ಚಿಕ್ಕದು ಬಿಟ್ಸು ಅದು ಇದೆಲ್ಲ ಸೇರಿಸಿ ಟೋಟಲಿ ಓವರಾಲ್ ಚೆನ್ನಾಗಿ ಬಂದಿದೆ. ಈಗ ಒಂದು ಪ್ರತಿ 5 ನಿಮಿಷಕ್ಕೆ 7 ನಿಮಿಷಕ್ಕೆ ಒಂದೊಂದು ಸಾಂಗ್ ಬರ್ತಾ ಇರುತ್ತೆ ನಿಮಗೆ. ಅಂದರೆ ಆ ಸಾಂಗ್ಸು ಅಷ್ಟೇ ನಿಮಗೆ ಸಿಚುವೇಶನ್ ಜೊತೆಗೆ ಹೋಗುತ್ತೆ. ಎಲ್ಲೋ ಏನಕ್ಕೋ ತುರ್ಕಿದ್ದೀವಿ ಅಂತ ಅನ್ಸಲ್ಲ, ಅಲ್ಲೂ ಆ ಸಾಂಗು ಅಷ್ಟೇ ಆ ಕಥೆ ಹೇಳುತ್ತೆ. ಈಗ ನಿಮ್ಮ ಬಳಗದಿಂದ ಬರ್ತಿರೋಂಥ ರೆಸ್ಪಾನ್ಸ್ ಇರ್ಬೋದು, ಜೊತೆಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರೋಂಥ ಟೀಸರ್ ಇರಬಹುದು, ಯಾವ ರೀತಿ ರೆಸ್ಪಾನ್ಸ್ ನಿಮಗೆ ಸಿಗ್ತಿದೆ? ಆ್ಯಕ್ಚುಲಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದು ಒಂದು ತಿಂಗಳಿಂದ ನಾವು ಅಪ್ಲೋಡ್ ಮಾಡಿದ್ದು. ಒಂದು ಚಿಕ್ಕದಾಗೇನೋ ಒಂದು ಬಿಡಬೇಕು, ನಾವು ಮಾಡ್ತಾಯಿದ್ದೀವಿ ಅಂತ ತೋರಿಸ್ಕೊಳ್ಳೋಣ ಅಂತ ಬಿಟ್ಟಿದ್ದು ಅದನ್ನು.
ಅದು ಇಡೀ ಆ ಸಿನಿಮಾದಲ್ಲಿ ಯಾವುದೋ ಒಂದು ಚಿಕ್ಕ ಪೋರ್ಷನ್ ಅದು ಅದನ್ನ ಮಾತ್ರ ಕಟ್ ಮಾಡಿಬಿಟ್ಟಿರೋದು. ಬಟ್ ಆ್ಯಕ್ಚುಯಲ್ ಟೀಸರ್ ಇನ್ನೂ ಬಿಟ್ಟಿಲ್ಲ ನಾವು. ಇವಾಗ ಬಿಡ್ತೀವಿ, ಇನ್ನೊಂದು 2-3 ಡೇಸ್ ಬಿಡ್ತೀವಿ. ಅದಾದಮೇಲೆ ರಿಲೀಸ್ ಟೈಮ್ಗೆ ನಾವು ಟ್ರೈಲರ್ ಬಿಡ್ತೀವಿ. ಇನ್ ಬಿಟ್ವೀನ್ ಗ್ಯಾಪಲ್ಲಿ ಇನ್ನು 12 ಸಾಂಗ್ ಏನಿದೆ ಅದೆಲ್ಲ ಒಂದೊಂದೇ ಚಿಕ್ಕದಾಗಿ ಕಟ್ ಮಾಡಿ ಬಿಡ್ತಾ ಇರ್ತೀವಿ. ಎಷ್ಟೇ ವರ್ಕ್ ಮಾಡಿದ್ರೂ ಕೆಲವೊಂದು ಏನದು ಟೀಸರ್ ಇರ್ಬೋದು, ಟ್ರೈಲರ್ ಇರ್ಬೋದು, ನೋಡಿದ್ದಾದಮೇಲೆ ಮತ್ತೆ ನಾವು ಏನಾದರೂ ಇಂಪ್ರೂವೈಸ್ ಮಾಡ್ಬೋದಿತ್ತೇನೋ ಅಂತ ಅನಿಸುತ್ತೆ. ನಿಮ್ಗೆ ಆ ರೀತಿ ಅನಿಸಿದೆಯಾ? ನಾವು ಎಷ್ಟೇ ಕಷ್ಟಪಟ್ಟರು ಸಿಸ್ಟಮ್ ಮುಂದೆ ಅದು ನಿಮಗೆ ಅದು ಕೊಡೋದನ್ನೇ ಅದು ಕೊಡೋದು. ನನಗೆ ಹಿಂಗೆ ಬೇಕು ಅಂದ್ರೂ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ತೀವಿ, ಅದು ಕೊಡೋಲ್ಲ ಅದು. ಅಂದರೆ ನಾವು ಮಾಡ್ತಾ ಇದ್ದಿದ್ದು ಜನ್ರೇಷನ್ ಆ ಥರ ಇತ್ತು. ಬಟ್ ಈಗೆಲ್ಲ ಅಪ್ಡೇಟ್ ಆಗ್ತಾಯಿದೆ. ಬಟ್ ಪರಿಪೂರ್ಣವಾಗಿ ವಿತಿನ್ 6 ಮಂತ್ಸು ಎಂಥ ಸಿನಿಮಾ ಬೇಕಾದ್ರೂ ನೀವು ಮಾಡ್ಬೋದು. ಬಟ್ ಈಗಲೇ ಮಾಡ್ಬೋದು, ಈಗಲೇ ಬಂದುಬಿಟ್ಟಿದೆ ಎಲ್ಲ. ಎಂಥ ಸಿನಿಮಾ ಬೇಕಾದ್ರೂ ನೀವು ಮಾಡ್ಬೋದು, ಎಂಥ ದೊಡ್ಡ ಲಾರ್ಜ್ ಸ್ಕೇಲ್ ಸಿನಿಮಾ ನೀವು ಮಾಡ್ಬೋದು, ಅದು ಈ ಬಜೆಟಲ್ಲೇ. ಗೊತ್ತಾಯ್ತಾ? ಇವಾಗ ಬಾಹುಬಲಿಗೆ ಅಷ್ಟೊಂದೆಲ್ಲ ಖರ್ಚು ಮಾಡೋದು. ಓಕೆ, ಆ ದೊಡ್ಡ ಕ್ಯಾನ್ವಾಸು, ಆ ದೊಡ್ಡ ಏನೋ ವಾರ್ ಫೀಲ್ಡು, ಆ ಸೈನಿಕರು, ಇದೆಲ್ಲ ನಿಮಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕೊಟ್ಬಿಡುತ್ತೆ ಇದು. ಆಯಿತಾ? ಅಷ್ಟು ಈಸಿ ಇದೆ ಈಗ. ಬಟ್ ಅದನ್ನ ಯುಟಿಲೈಸ್ ಮಾಡ್ಕೊಬೇಕು. ಇವಾಗ ನೀವು ಆಗಲೇ ಕೇಳೋದು ಕ್ವಶನ್ ಅವ್ರಿಗೆ, ಇದರಿಂದ ಸಿನಿಮಾ ಆರ್ಟಿಸ್ಟ್ಗಳಿಗೆ ಇವ್ರಿಗೆಲ್ಲ ತೊಂದರೆ ಆಗುತ್ತಲ್ವಾ ಅಂತ. ಆಗಲ್ಲ. ಇವಾಗ ರೆಗ್ಯುಲರ್ ಮೂವೀಸ್ ಮಾಡ್ತಾ ಇರ್ತಾರೆ. ಒಂದು ಎಪಿಕ್ ಸಬ್ಜೆಕ್ಟ್ ಇಟ್ಕೊಳ್ಳಿ, ಒಂದು ಎಪಿಕ್ ಸಬ್ಜೆಕ್ಟ್ ಏನೋ ಯಾವುದೋ ಒಬ್ಬ ರಾಜನ ಬಗ್ಗೆ ಸಿನಿಮಾ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದು ವಾರ್ ಫೀಲ್ಡ್ ತೋರಿಸ್ಬೇಕು. ಅಲ್ಲಿ ಹೀರೋ ಮತ್ತು ವಿಲನ್ನು ಮತ್ತು ಒಂದಷ್ಟು ಜನ ಸೈನಿಕರನ್ನು ಬಿಟ್ಟು ಇನ್ನು ಮಿಕ್ಕಿದ್ದು ಆ ಕ್ಯಾನ್ವಾಸ್ ಏನಿದೆ, ಆ ವಾರ್ ಫೀಲ್ಡಲ್ಲಿ ಏನೋ ಸೈನಿಕರನ್ನು ತುಂಬಿಸೋದು ಎಲ್ಲ ಎ ಮಾಡುತ್ತೆ ನಿಮಗೆ. ಅದಕ್ಕೆಲ್ಲ ಯೂಸ್ ಆಗುತ್ತೆ ಎ. ನಾವು ಸಿನಿಮಾನೇ ಇನ್ನು ಮುಂದೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಪ್ರಯತ್ನ ಮಾಡಿದ್ದೀವಿ. ಕನ್ನಡದಲ್ಲಿ ಮೊದಲನೇ ಪ್ರಯತ್ನ ಆಗಲಿ ಇದು. ಯಾರೋ ಬೇರೆ ಭಾಷೆಯವರು ಮಾಡೋದಕ್ಕಿಂತ ಮೊದಲು ನಾವು ಮಾಡಬೇಕು ಅಂತ ಮಾಡಿರೋದು ಅಷ್ಟೇ. ಇಲ್ಲ, ಮಾಹಿತಿ ಇರಲಿಲ್ಲ. ಇದು ಮಾಡ್ತಾ ಒಂದೊಂದೇ ಮಾಹಿತಿ ಬಂತು, ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತ. ಓಕೆ, ಅವ್ರಿಗಿಂತ ಮೊದಲು ಮಾಡೋಣ, ಅವ್ರಿಗಿಂತ ಮೊದಲು ಸೆನ್ಸಾರ್ ಮಾಡಿಸೋಣ, ಒಟ್ಟಿನ ಕನ್ನಡದಲ್ಲಿ ಫಸ್ಟ್ ಆಗಬೇಕು ಅಷ್ಟೇ. ಅದೊಂದೇ ಇಂಟೆನ್ಷನ್ ಇದ್ದಿದ್ದು ನಮಗೆ, ಅದೊಂದು ಉದ್ದೇಶ ಅಷ್ಟೇ. ಹಂಗಂತ ಬಂತು ಅಂತ ಇಡೀ ಸಿನಿಮಾ ಹಂಗನೇ ಹೋಗ್ಬಿಡುತ್ತೆ, ಆರ್ಟಿಸ್ಟ್ಗೆಲ್ಲ ಕೆಲಸ ಇರಲ್ಲ, ಅದೆಲ್ಲ ಏನೂ ಇಲ್ಲ. ಬಟ್ ಇಂಪ್ರೂವ್ ಆಗುತ್ತೆ ಅಷ್ಟೇ. ಅಂದರೆ ಟೆಕ್ನಾಲಜಿ ಮುಂದುವರಿತಾ ಇವಾಗ ಪ್ರತಿ ಕ್ಷೇತ್ರಗಳಲ್ಲೂ ಈಗ AI ಇರೋವಂಥದ್ದೇ. ಹಿಂಗೇನಾದರೂ ಒಂದು ಮೊಬೈಲಲ್ಲೇ ಈಗ AI ಮೆಟಾ ಅನ್ನೋವಂಥದ್ದು ಬಂದಿದೆ. ಏನಾದರೂ ಸರ್ಚ್ ಮಾಡಿದ್ರೆ ಅದೇ ಎಲ್ಲವನ್ನು ಹಿಸ್ಟ್ರಿ ಕೊಡುತ್ತೆ. ಅದು ಇರಲಿಲ್ಲ. ಅದಕ್ಕೂ ಮುಂಚೆ ಯಾರಾದರೂ ತಿಳ್ಕೊಂಡಿರೋರ ಹತ್ರ ಹೋಗ್ಬಿಟ್ಟು ಕೇಳ್ತಾ ಇದ್ರು. ಸೊ ಈ ರೀತಿ ಎಲ್ಲ ಎಂಪವರ್ಮೆಂಟ್ ನಡೀತಾ ಇತ್ತು. ಸೊ ಈಗ ಅದರಿಂದ ಏನಾದರೂ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಬಹುದೇನೋ? ಸಾಧ್ಯನೇ ಇಲ್ಲ. ಏನಕ್ಕೆ ಅಂದರೆ ಮೊದಲು ನಾಟಕ ನಡೀತಾ ಇತ್ತು, ಈಗಲೂ ನಾಟಕ ಇದೆ. ಆಯಿತಾ? ಎಷ್ಟೋ ಕಡೆ ಆಡ್ತಾ ಇರೋದು ಇವಾಗೂ ನಾಟಕ. ಅದು ಹೋಗಿಲ್ಲ. ಅದು ಇನ್ನೂ ಜನ ಹೋಗ್ತಾ ಇರೋದು, ಹೌಸ್ಫುಲ್ ಆಗ್ತೈತೆ ನಾಟಕಗಳಿಗೆ. ಅದೇ ಥರ ಇದೂ ಅಷ್ಟೇ. ಇದು ಇರುತ್ತೆ, ಡಿಜಿಟಲ್ಲು ಇರುತ್ತೆ. ಬಟ್ ಎರಡೂ ಸೈಮಲ್ಟೇನಿಯಸ್ಸಾಗಿ ಹೋಗ್ಬೋದು. ಆಮೇಲೆ ರೆಗ್ಯುಲರ್ ಮೂವೀಸ್ನಲ್ಲಿ ಎನ ಇನ್ವಾಲ್ವ್ ಮಾಡ್ಕೊಬೋದು. ಇವಾಗ ತುಂಬ ಸಿನಿಮಾದಲ್ಲಿ ಮಾಡ್ಕೊಂಡಿದ್ದಾರೆ. ಇವಾಗ ಯು ಎಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟೈಟ್ಲ್ ಕಾರ್ಡ್ ಬರುತ್ತೆ ಸಿನಿಮಾ, ಅದು ಅದು ಆ ಥರ ಅಷ್ಟೇ. ಅವರು ಕೆಲವೊಂದು ಸೀನ್ಗಳಲ್ಲಿ ಯೂಸ್ ಮಾಡಿದ್ರೆ ನೀವು ಇಡೀ ಸಿನಿಮಾನ ಮಾಡಿರೋವಂಥದ್ದು. ಆ್ಯಕ್ಚುಲಿ ಇಡೀ ಸಿನಿಮಾ ಯಾಕೆ ಮಾಡಿದ್ದು ಅಂದರೆ ನಾನು ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಯಾವ ಮಾಡಿ ಅವ್ರು ಫಸ್ಟ್ ಆಗೋ ಬದಲು ಫಸ್ಟ್ ನಾವು ಆಗೋಣ. ಅಂದರೆ ಕನ್ನಡದ ಮೊದಲುಗಳು ಅಂದರೆ ಫಸ್ಟು ಅಂಡರ್ ವಾಟರ್ ಶೂಟ್ ಇಂಡಿಯಾದಲ್ಲಿ ಯಾವ್ದು ಮಾಡಿದ್ದು? ಓಕೆ, ಶಂಕರನಾಗರು. ಈ ಥರ ಫಸ್ಟ್ ಮೂವಿ ಇಡೀ ಇಂಡಿಯಾದಲ್ಲಿ ಯಾವ್ದು ಬಂದಿದ್ದು? ನಮ್ಮ ಕನ್ನಡದಲ್ಲಿ. ಸಿನಿಮಾ ಏನೇ ಆಗಿರಲಿ ಸೆಕೆಂಡ್ರಿದು, ಬಟ್ ಕನ್ನಡದಲ್ಲಿ ಫಸ್ಟ್ ಬಂತ, ಅದೇ ಇದು ಇಂಪಾರ್ಟೆಂಟ್. ಇನ್ನೊಂದು ನಿಮಗೆ ಗೊತ್ತಿತ್ತು, ಇದನ್ನು ಸಬ್ಸಿಡಿಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಥವಾ ಬೇರೆ ಮತ್ತೊಂದು ಇರಬಹುದು, ಇದರಿಂದ ಪ್ರಾಮ್ಸ್ ಜಾಸ್ತಿ ಇರಲಿಲ್ಲ. ಆದರೆ ಇದರಿಂದ ಏನು ರೆಕಾರ್ಡ್ ಬ್ರೇಕ್ ಮಾಡ್ಬೋದು ಅನ್ನೋವಂಥದ್ದು ನಿಮ್ಮ ತಲೆಯಲ್ಲಿತ್ತು? ಹೇಳ್ತೀನಿ. ಸಬ್ಸಿಡಿ ಫಸ್ಟ್ ಆಫ್ ಆಲ್ ನಾವು ಸಬ್ಸಿಡಿಗೆ ಆಸೆನೇ ಪಡೋವಲ್ಲ. ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋದು ಇಲ್ಲ, ಮಾಡಲೂಬಾರ್ದು ಆ್ಯಕ್ಚುಲಿ. ಆಯಿತಾ? ಅಲ್ಲಿ ಒಂದು 10 ಲಕ್ಷ ಸಬ್ಸಿಡಿ ಸಿಗುತ್ತೆ ಅಂತ 10 ಲಕ್ಷ ಸಬ್ಸಿಡಿಗೋಸ್ಕರ ನಾವೇನಕ್ಕೆ ಸಿನಿಮಾ ಮಾಡಬೇಕು? ಬಟ್ ಅದನ್ನೇ ನಂಬ್ಕೊಂಡು ತುಂಬ ಜನ ಇದ್ದಾವೆ. ಓಕೆ, ಅದಕ್ಕೋಸ್ಕರ ಸಿನಿಮಾ ಮಾಡಬಾರ್ದು. ಸಿನಿಮಾನ ಒಂದು ದೊಡ್ಡ ಲೆವೆಲಲ್ಲಿ ಮಾಡಬೇಕು ಅಂತ ಅಷ್ಟೇ, ಇನ್ನೇನೂ ಇಲ್ಲ ನಮಗೆ. ಸೊ ಡಿಸೈನ್ ಬಗ್ಗೆ ಹೇಳಿದ್ರಿ, ಸಾಫ್ಟ್ವೇರ್ ಇಂಥದ್ದು ಎಲ್ಲ ಯೂಸ್ ಆಗಿದೆ ಅನ್ನೋವಂಥದ್ದು. ಅಂದರೆ ಈ ರೀತಿ ಕ್ರಿಯೇಟ್ ಮಾಡಿದಿರಿ AI ಮೂಲಕ ಅನ್ನೋವಂಥದ್ದು ಹೇಳಿದ್ರಿ. ಬಟ್ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ರಾ, ರಿಸರ್ಚ್ ಏನಾದರೂ ಮಾಡಿದ್ರಾ? ಅದಕ್ಕೆ ಎಷ್ಟು ದಿನ ತೆಗೆದುಕೊಳ್ತು? ಅದೇ ಒಂದಷ್ಟು ವರ್ಕ್ಶಾಪ್ಸ್ಗೆಲ್ಲ ಹೋಗಿದ್ದೆ. ಆಮೇಲೆ ನಿಮ್ಗೆ ಯೂಟ್ಯೂಬಲ್ಲೇ ಟ್ಯುಟೋರಿಯಲ್ ಸಿಕ್ಬಿಡುತ್ತೆ. ನಿಮಗೆ ಇವಾಗ ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲೇ ಟ್ಯುಟೋರಿಯಲ್ ಸಿಗುತ್ತೆ, ಹಿಂಗೆ ಮಾಡ್ಬೋದು ಅಂತ. ಬಟ್ ಅದೆಲ್ಲ ಬಿಟ್ಟು ನಾವೇನು ಮಾಡ್ತೀವಿ ಅನ್ನೋದು ಅದು ಇಂಪಾರ್ಟೆಂಟು. ಯಾಕಂದರೆ ಯಾರು ಹೆಂಗೆ ಬೇಕಾದ್ರೂ ಮಾಡ್ಬೋದು. ಮತ್ತು ಒಂದು 4-5 ಆಯಾಮಗಳಲ್ಲಿ ಕೊಡುತ್ತೆ ಅದು, ಹೆಂಗೆ ಬೇಕಾದ್ರೂ ಮಾಡ್ಬೋದು ನಾವು. ಬಟ್ ನಾವು ಸಿನಿಮ್ಯಾಟಿಕ್ಕಾಗಿ ನಾವು ಯಾವ ಟೈಪ್ ತೊಗೊಂಬರ್ತೀವಿ. ಥಿಯೇಟ್ರಿಗೋಸ್ಕರ ಸಿನಿಮಾ ಮಾಡಬೇಕಾದ್ರೆ ನಾವು ಆ ವಿಜುವಲ್ ಕ್ವಾಲಿಟಿನ ಯಾವ ಥರ ತೊಗೊಂಬರ್ತೀವಿ, ಮತ್ತು ಆಡಿಯೋ ಕ್ವಾಲಿಟಿನ ಯಾವ ಥರ ತೊಗೊಂಬರ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟು.
ಏನಾದರೂ ಇದ್ರ ಬಗ್ಗೆ ಈಗ ಕ್ರಿಯೇಟ್ ಮಾಡಿದ್ದೀರಾ? ಸೊ ಏನಾದ್ರು ಕ್ಲಾಸಸ್ ನಡೆಸ್ಬೋದು ನೆಕ್ಸ್ಟ್. ಈಗ ಫಿಲ್ಮಲ್ಲಿ ಎಷ್ಟೊಂದು ಕ್ಲಾಸಸ್ಗಳಿವೆ, ನವರಸಗಳು ಅನ್ನೋಂಥದ್ದು, ಫಿಲ್ಮ್ ಆ್ಯಕ್ಟಿಂಗ್ ಕೋರ್ಸ್ ಇದೆ, ಕ್ಲಾಸಸ್ ಇದೆ. ಸೊ ಇದ್ರದ್ದು ಏನಾದರೂ ಕ್ಲಾಸಸ್ ಮಾಡಬಹುದು ಅನ್ನೋಂಥ ಆಲೋಚನೆ ಏನಾದರೂ ನಿಮಗಿದೆಯಾ? ಕ್ರಿಯೇಟ್ ಮಾಡಿದ್ದೀರಾ ಕ್ರಿಯೇಟರ್ ಆಗಿ? ಮುಂದಿನ ದಿನಗಳಲ್ಲಿ ಫಿಲ್ಮ್ ಮೇಕಿಂಗಲ್ಲಿ ಇದು ಒಂದು ಪಾರ್ಟ್ ಆಗಲಿ ಅಂತ. ಹೌದು, 100% ಇದೊಂದು ಪಾರ್ಟ್ ಆಗುತ್ತೆ. ಇವಾಗ ನೋಡಿ, ಆ್ಯನಿಮೇಷನ್ ಸ್ಟುಡಿಯೋಸ್ ಎಲ್ಲ ಇವಾಗ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ನಾನು ಇಡೀ ಸಿನಿಮಾ ಅಲ್ಲೇ ಮಾಡಿರೋದ್ರಿಂದ ನಾನು ಕ್ಲಾಸ್ ಓಪನ್ ಮಾಡ್ಬೋದು. ಅದೇ ಇನ್ನೊಂದು ಸಿನಿಮಾ ಮಾಡಿಬಿಟ್ಟು ಮಾಡೋಣ ಅಂತ. ನೆಕ್ಸ್ಟ್ ಒಂದು ಮೂವಿ, ಒಂದು ಎಪಿಕ್ ಸಬ್ಜೆಕ್ಟ್ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಸಿನಿಮಾ ರಿಲೀಸ್ ಆಗೋದ್ರೊಳಗಡೆ ಅದು ಸ್ಟಾರ್ಟ್ ಮಾಡ್ತೀವಿ. ಮಾಡಿ ನಾವು ಕ್ಲಾಸ್ ಅದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಏನಾದರೂ ಸಿನಿಮಾ ಮಾಡೋಕ್ಕೂ ಮುಂಚೆ ಫಸ್ಟ್ ಶಾರ್ಟ್ ಫಿಲ್ಮ್ ಬಿಟ್ಬಿಟ್ಟು ಆಮೇಲೆ ಮಾಡೋಣ ಅನ್ನೋ ಥರ ಆಲೋಚನೆ ಬರಲಿಲ್ವಾ ನಿಮಗೆ ಅಂತ? ಅಲ್ಲ, ಶಾರ್ಟ್ ಫಿಲಮ್ ಮಾಡೋಷ್ಟು ಚಿಕ್ಕವಲ್ಲ ನಾವು. ಅದಕ್ಕೆ ಯಾಕಂದರೆ ನಾವು ಸಿನಿಮಾದಿಂದನೂ ಬಂದವರು. ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ತಾವೆ ತುಂಬ ಇರೋಲ್ಲ, ಅದು ಅವಾಗ ಸೀಮಿತವಾಗಿರುತ್ತೆ. ನಾವು ದೊಡ್ಡದಾಗೆ ಮಾಡೋಣ ಅಂದರೆ ತುಂಬ ತಪ್ಪುಗಳಿರುತ್ತೆ. ದೊಡ್ಡದಾಗಿ ಮಾಡೋಣ, ತುಂಬ ತಪ್ಪಿರುತ್ತೆ. ಏನೋ ಅಂದರೆ ಇವಾಗ ಕ್ರಿಯೇಟರ್ ನಾನಾಗೋದಕ್ಕೆ ನನಗೆ ಹೀರೋ ಇಡೀ ಸಿನಿಮಾದಲ್ಲಿ ಅವನೊಬ್ಬನೇ ಕಾಣಿಸ್ತಾನೆ. ನನಗೆ ಹೀರೋಯಿನ್ ಒಬ್ಬಳೇ ಕಾಣಿಸ್ತಾಳೆ. ಬಟ್ ನೋಡೋರಿಗೆ ಓಕೆ, ಈ ಫ್ರೇಮಲ್ಲಿ ಒಂದು ಥರ ಇದ್ನಲ್ಲ, ಇನ್ನೊಂದು ಫ್ರೇಮಲ್ಲಿ ಇನ್ನೊಂದು ಥರ ಇದ್ದಾನಲ್ಲ ಅಂತ ಕಾಣಿಸ್ಬೋದು. ಆಯಿತಾ, ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಮಾಡಿದ್ದೀನಿ, ಜನ ನೋಡಿ ಏನಂತ ನೋಡೋಣ. ಈಗ ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ನೇಮ್ ಕೂಡ ನೂತನ್, ನಿಮ್ಮ ಹೆಸರು ಕೂಡ ನೂತನ್. ಏನಾದರೂ ಹಂಗಿಟ್ರ ಹೇಗೆ, ಅಥವಾ ಕೋಇನ್ಸಿಡೆಂಟ್ ಆಗಿ ಇಲ್ಲ ಈ ಪಾತ್ರಕ್ಕೆ ಈ ಹೆಸರು ಬೇಕು ಅನ್ನೋ ಥರ? ಆ್ಯಕ್ಚುಲಿ ಇಡೀ ಕ್ಯಾರೆಕ್ಟರ್ಸ್ ಎಲ್ಲ ಹೊಸ ಕ್ಯಾರೆಕ್ಟರ್ಗಳು. ಪಾಪ ಅದು ಏನೋ 15 ಜನನೂ ಎಲ್ಲ ಹೊಸಬ್ರು ಇರೋದು. ಅವ್ರಿಗೆ ಹೆಸರು ಇಡಬೇಕು. ಆ್ಯಕ್ಚುಲಿ ಅಂದರೆ ಟೈಟ್ಲ್ ಕಾರ್ಡಲ್ಲಿ ನಾನು ಹೆಸರು ಕೊಡಬೇಕು. ಆಮೇಲೆ ಅವನಿಗೆ ಇಡೀ ಸಿನಿಮಾದಲ್ಲೂ ಅವನ್ನ ನೂತನ್ ಅಂತ ಕೂಗಬೇಕು, ಮತ್ತು ಅವಳಿಗೆ ಅಶ್ವಿನಿ ಅಂತ ಕೂಗಬೇಕು. ಆಮೇಲೆ ಅವ್ರ ಅಪ್ಪನಿಗೆ ಒಂದು ಹೆಸರು, ಈ ಥರ ಒಂದು ಹೆಸರು ಕೊಡಲೇಬೇಕು. ಸೊ ಅದಕ್ಕೆ ನೂತನ್ ಅಂತಲೇ ಇಟ್ಬಿಟ್ಟು ನನ್ನ ಹೆಸರು ಇಟ್ಬಿಟ್ಟೆ. ಏನಾದರೂ ಹೊಸತನ ಅನ್ನೋವಂಥದ್ದು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಂದರೆ ಕತೆ ವಿಚಾರವಾಗಿ ಈಗ ಸಿನಿಮಾ ಬರ್ತಿರೋದೇ ಹೊಸತನವಾಗಿ, ಆದರೆ ಅದರಲ್ಲಿ ಕಥೆಯಲ್ಲಿ ಏನಾದರೂ ಹೊಸತನ ಅನ್ನೋವಂಥದ್ದು ಸಂದೇಶ ಇದೆಯಾ? ಹೇಳ್ತೀನಿ. ಏನಂದರೆ ಆ್ಯಕ್ಚುಲಿ ನಾವು ಮೊದಲು ಪ್ಲ್ಯಾನ್ ಮಾಡಿದಾಗ ನಾನು ಹೇಳಿದೆ ಅವ್ರಿಗೆ, ಇದು ಏನೋ ಅದೇ ಮಾಡಬೇಡ ಎಲ್ ಮಾಡೋಣ ಅಂದರು. ಓಕೆ, ಎಲ್ ಮಾಡ್ಬೇಕಂದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು. ಎಲ್ಲಿ ನೀವೇನು ಬೇಕಾದ್ರೂ ತೋರಿಸ್ಬೋದು ಎನಲ್ಲಿ. ಓಕೆ, ನನಗೆ ಇದ್ದಿದ್ದು ಕನಸು ಕೆಂಪೇಗೌಡರು, ಅಂದರೆ ನಮ್ಮ ಕನ್ನಡ ರಾಜ್ಯಗಳ ಬಗ್ಗೆ ಮಾಡೋಣ ಅಂತ. ಕೆಂಪೇಗೌಡರ ಬಗ್ಗೆ ಮಾಡಬೇಕು, ಇಲ್ಲಾಂದರೆ ಏನೋ ಇಮ್ಮಡಿ ಪುಲಿಕೇಶಿ, ಈ ಥರ ದೊಡ್ಡ ದೊಡ್ಡ ರಾಜ್ಯಗಳ ಬಗ್ಗೆ, ನಮ್ಮ ರಾಜ್ಯಗಳ ಬಗ್ಗೆ ಮಾಡಬೇಕು ಅಂತ. ಯಾಕಂದರೆ ಇವಾಗ ಮಹಾರಾಷ್ಟ್ರದಲ್ಲಿ ಅಲ್ಲಿ ನೋಡಿ, ಒಂದು ವರ್ಷಕ್ಕೊಂದು 200-300 ಸಿನಿಮಾ ರಿಲೀಸ್ ಆಯಿತು. ಒಂದು 50 ಸಿನಿಮಾ ಶಿವಾಜಿ ಮತ್ತು ಅವು ಆ ರಾಜ್ಯಗಳ ಬಗ್ಗೆ ಇರುತ್ತೆ. ನಮ್ಮ ಕನ್ನಡದಲ್ಲಿ ಒಬ್ಬರು ಮಾಡ್ತಾಯಿಲ್ಲ ಅದನ್ನ. ಓಕೆ, ಹೆಂಗೋ ನಾವು ಅಷ್ಟೊಂದು ಬಜೆಟ್ ಹಾಕೋದಕ್ಕಾಗೋದಿಲ್ಲ. ಸೊ ನಮಗೆ ಬಂದಿದೆ ಈಗ, ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಲ್ವಾ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅನ್ನಿಸ್ತು, ಇನ್ ಕೇಸ್ ಇದು ಇನಿಷಿಯಲ್ ಸ್ಟೇಜ್, ನಾವಿನ್ನೂ ಏನೂ ಎಕ್ಸ್ಪೆರಿಮೆಂಟೇ ಮಾಡಿಲ್ಲ. ಇನ್ ಕೇಸ್ ಏನೋ ಮಾಡಿ ಅದು ತುಂಬ ಚೆನ್ನಾಗಿ ಬರದೆ ಆಮೇಲೆ ಜನ ಎಲ್ಲ ಬೈದು ಇಲ್ಲ, ಏನಕ್ಕೆ ಬೇಡ, ಫಸ್ಟ್ ಒಂದು ಚಿಕ್ಕದಾಗಿ ಒಂದು ಅಂದರೆ ಕಥೆನೇ, ಹಳೆಯ ಕಥೆನೇ ತೊಗೊಳೋಣ, ಒಂದು ಲವ್ ಸಬ್ಜೆಕ್ಟ್ ತೊಗೊಳೋಣ, ಅದ್ರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಅದ್ರಲ್ಲಿ ನಾವು ಕಲಿತಾ ಹೋಗ್ತೀವಿ. ಜೊತೆಗೆ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ಸ್ಕ್ರೀನಲ್ಲಿ ಹಿಂಗೆ ಬರುತ್ತೆ, ಓಕೆ ಹಿಂಗೆ ಮಾಡ್ಬೋದು. ಆಮೇಲೆ ಆ್ಯಂಗಲ್ಸ್ ನಾವು ಮಾಡೋ ಟೈಮಲ್ಲಿ ಕ್ಯಾಮ್ರಾ ಆ್ಯಂಗಲ್ಸ್ ಅಷ್ಟೊಂದು ಇರಲಿಲ್ಲ. ನಮ್ಗೆ ಡ್ರೋನ್ ಶಾಟ್ ಬೇಕು ಅಂದರೆ ಸಿಗ್ತಾ ಇರಲಿಲ್ಲ. ಈಗೆಲ್ಲ ಇದೆ, ಇವಾಗ ಮ್ಯಾಕ್ಸಿಮಮ್ ಎಲ್ಲ ಇದೆ. ಸೊ ಇದರಲ್ಲಿ ಓಕೆ ಅಂತ ಆದಮೇಲೆ ಇವಾಗ ಎಪಿಕ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ದೊಡ್ಡದಾಗಿ. ಬಟ್ ಇದರಲ್ಲಿ ವಿಶೇಷತೆ ಅಂದರೆ ನಿಮಗೆ ಜನಗಳನ್ನ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಪ್ರತಿ 5 ನಿಮಿಷಕ್ಕೆ 7 ನಿಮಿಷಕ್ಕೆ ಸಾಂಗ್ ಬರ್ತಾ ಇರುತ್ತೆ. ನಿಮಗೆಲ್ಲೂ ಡಿಸ್ಟರ್ಬ್ ಆಗೋದಿಲ್ಲ. ತುಂಬ ಚೆನ್ನಾಗಿ, ಅಂದರೆ ವಿಜುವಲ್ ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದೊಂದೇ ವಿಶೇಷತೆ ಇಲ್ಲಿ. ಏನೇ ಅಂದ್ರೂ ಭಾರತೀಯ ಚಿತ್ರರಂಗದವರು ಇರಬಹುದು, ಯಾರೇ ಇರಬಹುದು, ಹಾಲಿವುಡ್ ಸಿನಿಮಾ ಮೇಕಿಂಗ್ ಸ್ಟೈಲ್ನ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಆ ಕ್ವಾಲಿಟಿ ಇರ್ಬೋದು, ಟೆಕ್ನಿಕ್ ಇರ್ಬೋದು, ಎಲ್ಲವನ್ನು ಸಿಕ್ಕಾಪಟ್ಟೆ ಆರಾಧಿಸೋ ಅಂಥವ್ರು ಇದ್ದಾರೆ. ಅದರಲ್ಲಿ ನೀವು ಏನಾದರೂ ಹಾಲಿವುಡ್ ಮೇಕಿಂಗಲ್ಲಿ ಈ ರೀತಿ ಇರ್ಬೋದೇನೋ ಶಾರ್ಟ್ ಹೀಗೆ, ಸೊ ಅದನ್ನು AI ಮೂಲಕ ಕ್ರಿಯೇಟ್ ಮಾಡ್ಬೋದು ನಾನು ಅನ್ನೋಂಥದ್ದು ರೆಫರೆನ್ಸ್ ತೊಗೊಂಡಿದ್ದೀರಾ? ಯಾವುದು ಈ ಸಿನಿಮಾಗ? ಇಲ್ಲ, ಇದು ಆ ಥರ ಸಬ್ಜೆಕ್ಟೇ ಅಲ್ಲ. ಇದು ನಾರ್ಮಲ್ ರೆಗ್ಯುಲರ್ ಸಬ್ಜೆಕ್ಟ್. ಇದು ನಮ್ಮ ವಿಷನ್ ಅಂದರೆ ಒಂದು ಸಿನಿಮಾ ಮಾಡಬೇಕು ಎಲ್ಲಿ. ಸೊ ರೆಗ್ಯುಲರ್ ಮೂವಿನೇ ಮಾಡೋಣ, ನಾರ್ಮಲ್ ಮೂವಿ, ಏನು ವಿಶೇಷತೆ ಅಂಥದ್ದೇನು ಇರಬಾರ್ದು. ರೆಗ್ಯುಲರ್ ಮೂವಿ ಮಾಡಿ ಜೊತೆ ಕಲಿಯೋಣ. ಅದೆಲ್ಲ ಗೊತ್ತಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡ್ತೀವಿ, ಅವಾಗ ನೀವು ಹೇಳೋದಲ್ಲ, ಈಗ ಹಾಲಿವುಡ್ ಸ್ಟೈಲಲ್ಲಿ ಅದು ಮೀರಿಸುವಂಥದ್ದು ಮಾಡ್ಬೋದು ನಾವು ಅಷ್ಟೇ. ಈ ಪ್ರಾಜೆಕ್ಟ್ ಇನ್ನೇನು ಮೇ ತಿಂಗಳು ರಿಲೀಸ್ ಆಗುತ್ತೆ. ಯಾವ್ದಾವ್ದು ಸಿನಿಮಾ ಸದ್ಯಕ್ಕೆ ನಿಮ್ಮ ಕೈಯಲ್ಲಿದೆ? ಯಾವ್ದಾವ ಪ್ರಾಜೆಕ್ಟಲ್ಲಿ ಬ್ಯುಸಿ ಇದ್ದೀರಾ? ಇಲ್ಲ, ಈಗ ನಾವು ಅದೇ ಇವಾಗ ಡಿಸ್ಕಷನ್ ನಾಳೆ ಫೈನಲ್ ಆಗುತ್ತೆ. ಕೆಂಪೇಗೌಡರದ್ದು ಒಂದು ಸಬ್ಜೆಕ್ಟು ಮತ್ತು ಇಮ್ಮಡಿ ಪುಲಿಕೇಶಿ ಅವ್ರದ್ದೊಂದು, ಇವೆರಡರಲ್ಲಿ ನಾಳೆ ಒಂದು ಫೈನಲ್ ಆಗಿ ನಾಳೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈ ಹಿಂದೆ ಯಾವ್ಯಾವ ಟೀಮ್ಗಳಲ್ಲಿ ವರ್ಕ್ ಮಾಡಿದ್ದೀರಾ ಅಂತ? ಅಲ್ಲ, ತುಂಬ ಟೀಮ್ ಅಂದರೆ ನಾನು ಫ್ರೀಲ್ಯಾನ್ಸಾಗಿ ವರ್ಕ್ ಮಾಡ್ತಿದ್ದೆ. ತುಂಬ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ. ಮತ್ತು VFX, CG ಇದೆಲ್ಲ ಮಾಡ್ತಾಯಿದ್ದೆ.
ತುಂಬ ಸಿನಿಮಾಗಳು ಮಾಡಿದ್ದೀನಿ. ಆಲ್ ದ ಬೆಸ್ಟ್ ನಿಮಗೆ. ಈ ಸಿನಿಮಾ ಇರಬಹುದು ಲವ್ ಯು ಅನ್ನೋವಂಥದ್ದು ಟೈಟಲ್ ಸಿಂಪಲ್ ಆಗಿದ್ರೂ ಏನೋ ನೂತನವಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ. ಈ ಎಕ್ಸ್ಪೆರಿಮೆಂಟ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕಾದು ನೋಡೋಣ. ಥ್ಯಾಂಕ್ ಯು ಮೇಡಮ್. ಈಗ ಟೀಸರ್ ಬಿಟ್ಟಿದ್ದೀರಲ್ಲ ಕೊನೆಯದಾಗಿ, ಅದು ಇಂಪ್ರೂವೈಸ್ ಅಲ್ಲಿ ಹೇಳಿದ್ರಿ, ಯಾವ ರೀತಿ ಅದನ್ನ ಇಂಪ್ರೂವೈಸ್ ಮಾಡ್ತೀರಾ? ಯಾವ್ದು ಹೇಳಿ? ಈಗ ಬಿಟ್ಟಿರೋ ಟೀಸರ್ ನೆಕ್ಸ್ಟ್ ಟ್ರೈಲರ್ ಬಿಡ್ತೀನಿ ಅಂತ ಹೇಳಿದ್ರಿ. ನೆಕ್ಸ್ಟ್ ಇನ್ನೊಂದು ಟೀಸರ್ ಬಿಡ್ತೀನಿ. ಈಗ ಇನ್ನೊಂದು 2 ಡೇಸಲ್ಲಿ ಬಿಡ್ತೀನಿ. ಇಂಪ್ರೂವೈಸ್ ಏನಿಲ್ಲ, ನಾನು ಅದು ಆಗ ಮಾಡಿದ್ದು ಟೀಸರ್. ಅದು ಚಿಕ್ಕದಾಗ ಒಂದು ಜಲಕ್ ಬೇಡ ಅಂತ ಬಿಟ್ಟಿದ್ದು ಅಷ್ಟೇ. ಈಗ ಒಂದು ಬಿಡ್ತೀನಿ ಇನ್ನೊಂದು 2 ಡೇಸ್. ಸಾಫ್ಟ್ವೇರ್ ಏನಾದರೂ ಯೂಸ್ ಮಾಡ್ತೀರಾ? ಹೌದೌದು, ಈಗ ಯೂಸ್ ಮಾಡಿದ್ದೀನಿ. ಈಗ ಮಾಡಿರೋಂಥ ಟೀಸರ್ ಯೂಸ್ ಮಾಡಿದ್ದೀನಿ. ಅದನ್ನ ಬಿಡ್ತೀನಿ, ಇನ್ನೊಂದು 2 ಡೇಸಲ್ಲಿ ಬಿಡ್ತೀನಿ. ಅದು ನೋಡಿ ಚೆನ್ನಾಗಿರುತ್ತೆ. ಪೇಮೆಂಟ್ ಎಷ್ಟು ತೊಗೊಂಡ್ರಿ ಹೇಳೇ? ಅಲ್ಲ, ನಾನೇ ಪ್ರೊಡ್ಯೂಸರ್ ಅದಕ್ಕೆ. ಎಲ್ಲ ಒಟ್ಟಿಗೆ ಮಾಡಿದ್ದು, ನಾವೇ ಮಾಡ್ಕೊಡೋದು. ಇಲ್ಲಿ ಪೇಮೆಂಟ್ಗೋಸ್ಕರ ಮಾಡಲಿಲ್ಲ. ನಾವು ಕನ್ನಡದಲ್ಲಿ ಫಸ್ಟು ಮೂವಿ ಮಾಡಬೇಕು. ಅದು ಜನ ಮಾತಾಡ್ಬೋದು, ಅಯ್ಯೋ ಎಲ್ಲ ಏನೋ ರೆಗ್ಯುಲರ್ ಮೂವೀಸ್ನ ಜನ ನೋಡ್ತಾರೆ, ನೀ ಎಲ್ಲಿ ಬಂದ್ರೆ ನೋಡ್ತಾವೆ ಅಂತ. ಏನಂದರೆ ನಾವು ಕನ್ನಡದಲ್ಲಿ ಮೊದಲನೇದಾಗಿ ಕನ್ನಡದ ಇಡೀ ಇಂಡಿಯಾದಲ್ಲಿ ನಾವು ಫಸ್ಟು, ಇಡೀ ವರ್ಲ್ಡ್ ನಾವು ಫಸ್ಟು ಕನ್ನಡದಿಂದ ಸಿನಿಮಾ ಬಂತು, ಫುಲ್ ಫ್ಲೆಡ್ಜ್ ಮೂವಿ ಬಂತು ಅನ್ನೋ ಅದೊಂದು ಮಾಡಬೇಕು ಅಂತಲೇ ಮಾಡಿದ್ದು ಅಷ್ಟೇ. ಇಲ್ಲಿ ಪೇಮೆಂಟು ದುಡ್ಡು ಅದಕ್ಕೆ ನಾನು ಹೇಳಿದ್ದೆ, OTTಗೆಲ್ಲ ಕೊಡೋದಿಲ್ಲ ಅದೆಲ್ಲ ಹೇಳಿದ್ನಲ್ಲ. ಅಂದರೆ ಇದೆಲ್ಲ ಏನು ಆ್ಯಟಿಟ್ಯೂಡು ಅದು ಇದು ಅಂತಲ್ಲ. ಈಗ OTTಗೆ ಏನೂ ಕೊಡೋದಿಲ್ಲ ಅಂದರೆ ಇನ್ ಕೇಸ್ ಅವ್ರು ಬಂದು ಕೇಳೋದು ನಾವು ಒಂದು 2 ಇಯರ್ಸ್ ಕೊಡೋದಿಲ್ಲ. ನಾವು ಡಿಸೈಡ್ ಮಾಡಿದ್ವಿ ಏನಂದರೆ ಕೊಡೋದಿಲ್ಲ, ಆಮೇಲೆ ಬೇಕಾದ್ರೆ ತೊಗೊಳ್ಳಿ, ಇಲ್ಲ 1 ಇಯರ್ ಕೊಡೋದಿಲ್ಲ, ಆಮೇಲೆ ಬೇಕಾದ್ರೆ ತೊಗೊಳ್ಳಿ. ಏನಕ್ಕೆ ಅಂದರೆ ನಾವು ಸಿನಿಮಾ ಆ್ಯಕ್ಚುಲಿ ಇರೋದು ಥಿಯೇಟ್ರಿಗೆ, ಜನ ಬಂದು ಥಿಯೇಟ್ರಿಗೆ ನೋಡಲಿ. ಸಿನಿಮಾ ರಿಲೀಸ್ ಆಗಿದ್ದು 1 ವಾರಕ್ಕೋ 10 ದಿನಕ್ಕೋ OTTಗೆ ಬಂತು ಅವ್ರೆ, ಥಿಯೇಟ್ರ್ ಕಥೆ ಏನಾಗುತ್ತೆ? ಆ ಥಿಯೇಟ್ರಲ್ಲಿ ಸಿಗುವಂಥ ಮಜಾ ಏನೋ ಎಲ್ಲೋಗುತ್ತೆ? ಇಷ್ಟೇ ಸಿಂಪಲ್ಲು. ಅಂದರೆ ಈ ಸಿನಿಮಾ ಥಿಯೇಟ್ರಲ್ಲೂ ರಿಲೀಸ್ ಆಗುತ್ತೆ, ಜೊತೆಗೆ ಮಲ್ಟಿಪ್ಲೆಕ್ಸಲ್ಲೂ ರಿಲೀಸ್ ಆಗುತ್ತಾ? ಅದೇ ಮಲ್ಟಿಪ್ಲೆಕ್ಸ್ ಥಿಯೇಟ್ರ್, ಮಲ್ಟಿಪ್ಲೆಕ್ಸ್. ಸಿಂಗಲ್ ಸ್ಕ್ರೀನ್ಗೆ ಹೋಗೋಷ್ಟು ದೊಡ್ಡ ಕ್ಯಾನ್ವಾಸ್ ಸಿನಿಮಾ ಅಲ್ಲ ಇದು. ಅಂದರೆ ಇಲ್ಲಿ ಅಂತ ಇದು ಹೀರೋಗಳಿಲ್ವಲ್ಲ ಇಲ್ಲಿ, ಬಟ್ ಮಲ್ಟಿಪ್ಲೆಕ್ಸ್ಗೆ ಹೋಗುವಂಥ ಸಿನಿಮಾ ಇದು. ವೆರಿ ಆಲ್ ದ ಬೆಸ್ಟ್ ನಿಮ್ಮ ನೂತನ ಪ್ರಯತ್ನಕ್ಕೆ. ಸೊ ಇದಿಷ್ಟು AI ಕ್ರಿಯೇಟರ್ ನೂತನ್ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.